ನಮಸ್ತೆ, ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು JPA ಅಂದ್ರೇನು, ಹೈಬರ್ನೆಟ್ ಅಂದ್ರೇನು, ORM ಫ್ರೇಮ್ವರ್ಕ್ ಅಂದ್ರೇನು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡಿದ್ದೀರಾ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಏನಕ್ಕೆ ಅಂತಂದರೆ ಈ ವಿಡಿಯೋ ಮತ್ತು ನೆಕ್ಸ್ಟ್ ಮಾಡೋ ಎಷ್ಟೊಂದು ವೀಡಿಯೋಸ್ಗಳು ಆ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಅದೆಲ್ಲ ಗೊತ್ತಿತ್ತು ಅಂತಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಈಸಿಯಾಗಿ ನೀವು ಫಾಲೋ ಅಪ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಫಸ್ಟ್ ಆ ವಿಡಿಯೋನ ವಾಚ್ ಮಾಡಿರಿ. ಈ ವಿಡಿಯೋದಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಾವು ಮ್ಯಾಪಿಂಗ್ ಮಾಡ್ಬೋದು, ಅಂದರೆ ಜಾವಾ ಆಬ್ಜೆಕ್ಟನ್ನು ಒಂದು ಡೇಟಾಬೇಸ್ ಟೇಬಲ್ಗೆ ಯಾವ ರೀತಿ ಮ್ಯಾಪಿಂಗ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಹಾಗೆಯೇ ಒಂದು ಮೆಥಡ್ನ ಕೂಡ ಎಕ್ಸಿಕ್ಯೂಟ್ ಮಾಡಿ ನಾವು ಡೇಟಾಬೇಸಲ್ಲಿ ಯಾವ ರೀತಿ ಸ್ಟೋರ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು ರೆಕಾರ್ಡ್ನ ಅಂತ ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ರಿ. ವಿಡಿಯೋನ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಿಮಗೆ ಕ್ಲಾಸಸ್ ಯಾವ ರೀತಿ ಅನ್ನಿಸ್ತಿದೆ ಅಂತ. ಇಷ್ಟ ಆದರೆ ಯಾವ ರೀತಿ ಇನ್ನೂ ನಿಮಗೆ ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು, ಯಾವುದೆಲ್ಲ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ಸಲ್ಲಿ ಹೇಳ್ರಿ. ಅದು ನನಗೆ ಮೋಟಿವೇಟ್ ಮಾಡುತ್ತೆ ಎಷ್ಟೊಂದು ವೀಡಿಯೋಸ್ ಮಾಡಲಿಕ್ಕೆ ನಿಮಗೆ. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ. JPA ಅಂದ್ರೇನು, ಇಟ್ಸ್ ಎ ಜಾವಾ ಪರ್ಸಿಸ್ಟೆನ್ಸ್ API. ಜಾವಾ ಪರ್ಸಿಸ್ಟೆನ್ಸ್ API ಮುಂಚೆ ಇತ್ತು, ಈಗ ಅದನ್ನು ಜಕಾರ್ತಾ ಪರ್ಸಿಸ್ಟೆನ್ಸ್ API ಅಂತ ಮಾಡಿದ್ದಾರೆ. ಯಾಕೆ, ಇಟ್ ಈಸ್ ಅನ್ API. ನೀವೆಲ್ಲ ಓದಿರ್ತೀರ ಪ್ರಾಬಬಲಿ, ಇಂಟರ್ಫೇಸ್ ಎಲ್ಲ ಕೋರ್ ಜಾವಾದಲ್ಲಿ ಓದಿರ್ತೀರ. ಓಕೆನಾ, ದಟ್ ಈಸ್ ಅ ಸ್ಟ್ಯಾಂಡರ್ಡ್. ಅದಕ್ಕೆ ಇಂಪ್ಲಿಮೆಂಟೇಷನ್ಸು ಎಷ್ಟೊಂದಿರುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಈಗ ಇಂಪ್ಲಿಮೆಂಟೇಷನ್ನು JPAಗೆ ಡಿಫಾಲ್ಟಾಗಿ ಹೈಬರ್ನೆಟ್ ಇಂಪ್ಲಿಮೆಂಟೇಷನ್ ಇದೆ. ನಾವು ಎಸ್ಪೆಷಲಿ ಸ್ಪ್ರಿಂಗ್ ಫ್ರೇಮ್ವರ್ಕ್ ಯೂಸ್ ಮಾಡ್ತಿದ್ದೀವಿ ಅಂತಂದರೆ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಹೈಬರ್ನೆಟ್ ಇರುತ್ತೆ. ಅದೇ ರೀತಿ ನೀವು ಹೈಬರ್ನೆಟ್ ಇಲ್ಲ ಅಂತಂದರೆ ಬೇರೆ ಇಂಪ್ಲಿಮೆಂಟೇಷನ್ಸ್ ಇರುತ್ತೆ. ಒಂದು ಎಕ್ಲಿಪ್ಸ್ ಲಿಂಕ್ ಅಂತೇಳಿ ಅದನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಬೇರೆ ಬೇರೆ ಇಂಪ್ಲಿಮೆಂಟೇಷನ್ಸ್ ಇದೆ, ನೀವು ಅದನ್ನು ಡಾಕ್ಯುಮೆಂಟೇಷನ್ ಓದ್ಬೋದು. ಬಟ್ ಮೋಸ್ಟ್ ಪಾಪ್ಯುಲರ್ ವೈಡ್ಲಿ ಯೂಸ್ ಮಾಡೋ ಒಂದು ಇಂಪ್ಲಿಮೆಂಟೇಷನು ಹೈಬರ್ನೆಟ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗ್, ORM ಅಂದರೆ ಆಬ್ಜೆಕ್ಟ್ ರಿಲೇಷನಲ್ ಮ್ಯಾಪಿಂಗು. ಆಬ್ಜೆಕ್ಟ್ ಇರುತ್ತೆ, ಒಂದು ರಿಲೇಷನಲ್ ಡೇಟಾಬೇಸ್ ಇರುತ್ತೆ, ಅದರಲ್ಲಿ ಟೇಬಲ್ಸ್ ಇರುತ್ತೆ, ಅವೆರಡೂ ನಾವು ಮ್ಯಾಪ್ ಮಾಡ್ತೀವಿ. ಸೊ ದಟ್ ನಾವು ರೆಪಾಸಿಟರಿ ಲೇಯರ್ ಒಳಗಡೆಗೆ ಈ ರೀತಿ ಒಂದು ಕ್ವೆರೀಸ್ನ ಬರೆಯೋ ನೆಸೆಸಿಟಿ ಇರಲ್ಲ. ಡೈರೆಕ್ಟ್ ನಮಗೆ ಈ ಆಬ್ಜೆಕ್ಟ್ ಸಿಗುತ್ತೆ, ಈ ಆಬ್ಜೆಕ್ಟನ್ನು ನಾವು ತೊಗೊಂಡೋಗಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತೀವಿ. ಬಟ್ ಇದನ್ನು ನಾವು ಈ ಆಬ್ಜೆಕ್ಟನ್ನು, ಟೇಬಲ್ನ ನಾವು ಸ್ಟೋರ್ ಮಾಡಲಿಕ್ಕೆ ಏನು ಮಾಡಬೇಕು, ನಮಗೊಂದು ಮೀಡಿಯಮ್ ಬೇಕು, ಕಮ್ಯುನಿಕೇಷನ್ ಬೇಕು. ಆ ಕಮ್ಯುನಿಕೇಷನ್ನೇ ಹೈಬರ್ನೆಟ್. ಇಟ್ಸ್ ಎ ಟೂಲ್ ಅದು, ರೈಟ್? ಓಕೆ, ಹಾಗಾದರೆ ಈಗ ನಾವು ಈ ಒಂದು ಪ್ರಾಜೆಕ್ಟನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡಿದ್ವಿ. ಅಂದರೆ ಪ್ರೀವಿಯಸ್ ವಿಡಿಯೋಗಿನ ಮುಂಚೆ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ JDBC APIನ ಯೂಸ್ ಮಾಡಿ, ರೈಟ್? ಈ JDBC APIಯಲ್ಲಿ ನಮಗೆ JDBC ಟೆಂಪ್ಲೇಟ್ ಅಂತ ಒಂದು ಇಂಟರ್ಫೇಸ್ ಇದೆ. ಈ ಇಂಟರ್ಫೇಸ್ ಅಲ್ಲ, ಇದು ಕ್ಲಾಸು. ಈ ಕ್ಲಾಸ್ನ ಯೂಸ್ ಮಾಡಿಕೊಂಡು ನಾವು ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ವಿ. ಡೇಟಾಬೇಸ್ SQL ಕ್ವೆರೀಸ್ನ ಬರಿತಾ ಇದ್ವಿ, ರಾ SQL ಕ್ವೆರೀಸ್ನ ಬರಿತಿದ್ವಿ. ಇದನ್ನು ನಾವು ಒಂದು JDBC ಟೆಂಪ್ಲೇಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಿದ್ವಿ. ಅದನ್ನು SQL ಕ್ವೆರೀಸ್ನ ಆ್ಯಡ್ ಮಾಡಿಬಿಟ್ಟು ನಾವು ಎಕ್ಸಿಕ್ಯೂಟ್ ಮಾಡ್ತಿದ್ವಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಸ್ಮಾಲ್ ಕ್ವೆರೀಸ್ ಇದ್ದಾಗ ಹೆಂಗೋ ನಡೆದೋಗ್ಬಿಡುತ್ತೆ. ಬಟ್ ಕಾಂಪ್ಲೆಕ್ಸ್ ಕ್ವೆರೀಸ್ನ ಬರಿತಿದ್ದೀವಿ ಅಂತಂದಾಗ ಆಬ್ವಿಯಸ್ಲಿ ನಾವು ಒಂದು ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಒಳಗಡೆಗೆ ಈ ಥರ ಯಾವುದು ಬರೀ ಜಸ್ಟ್ ಒಂದು ಟೇಬಲ್, ಇನ್ಸರ್ಟ್ ಇಂಟು ಟೇಬಲ್ ಅಂತೇಳಿ 2-3 ಕಾಲಮ್ ಇರಲ್ಲ. 10-20 ಕಾಲಮ್ ಇರುತ್ತೆ, ಒಂದು 100-200 ಟೇಬಲ್ ಇರುತ್ತೆ. ಅಲ್ಲೆಲ್ಲ ನಾವು ಈ ಥರ ಬರಿತಾ ಹೋದ್ವಿ ಅಂತಂದರೆ ಜಾವಾ ಕೋಡಲ್ಲಿ SQL ಕ್ವೆರೀಸ್ ಮೆಸ್ಸಿ ಆಗಿಬಿಡುತ್ತೆ. ಥರ ಇಟ್ ವಿಲ್ ನಾಟ್ ಬಿ ಎ ಗುಡ್ ಪ್ರಾಕ್ಟೀಸ್ ಹೌದಾ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಲಿಕ್ಕೆ ಅಂತಲೇ ದೇ ಹ್ಯಾವ್ ಇಂಟ್ರೊಡ್ಯೂಸ್ ದಿ ORM ಟೂಲ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಹಾಗಾದರೆ ಈ ಪ್ರಾಜೆಕ್ಟ್ ನೀವೆಲ್ಲ ನೋಡಿರ್ತೀರ ಅಂತ ಅನ್ಕೊತೀನಿ. ಈ ಪ್ರಾಜೆಕ್ಟ್ ವಿಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಪ್ರಾಜೆಕ್ಟ್ನ ಕೂಡ ನೋಡಿರಿ. ಏನಕ್ಕೆ ಅಂತಂದರೆ ನಿಮಗೆ JDBC API ಯಾವ ರೀತಿ ಯೂಸ್ ಆಗುತ್ತೆ ಅಂತ ಗೊತ್ತಾದರೆ ನೀವು ಈಸಿಯಾಗಿ ಇದನ್ನು ನೀವು JPAಗೆ ರಿಲೇಟ್ ಮಾಡ್ಕೋಬೋದು. ನಿಮಗೆ ಅದೇ ಗೊತ್ತಿಲ್ಲ ಅಂತಂದರೆ JPA ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದಕ್ಕೋಸ್ಕರ ಈ ವಿಡಿಯೋನ ಕೂಡ ನೋಡಿರಿ ನೀವು. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಒಂದು ಯೂಸರ್ಸ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದ್ವಿ, ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಿದ್ವಿ, ರೀಡ್ ಮಾಡ್ತಿದ್ವಿ, ಅಪ್ಡೇಟ್ ಮಾಡ್ತಿದ್ವಿ, ಡಿಲೀಟ್ ಮಾಡ್ತಿದ್ವಿ. ಅದೇ ನಾವು ಥೈಮ್ ಲೀಫ್ ಟೆಂಪ್ಲೇಟಲ್ಲಿ ನಾವು ಡಿಸ್ಪ್ಲೇ ಕೂಡ ಮಾಡ್ತಿದ್ವಿ. ಫಸ್ಟ್ ಈ ಪ್ರಾಜೆಕ್ಟ್ನ ರನ್ ಮಾಡೋಣ. ಒಂದ್ಸಲ ನಿಮಗೆ ಓವರ್ವ್ಯೂ ತೋರಿಸ್ತೀನಿ, ಅವಾಗ ನಿಮಗೆ ಇನ್ನೂ ಈಸಿ ಆಗುತ್ತೆ. ಓಕೆ, ಪ್ರಾಜೆಕ್ಟು ಸ್ಟಾರ್ಟ್ ಆಗಿದೆ. ಕ್ವಿಕ್ಕಾಗಿ ಬ್ರೌಸರಿಗೆ ಓಪನ್ ಮಾಡಿ ನಾನು ಲೋಕಲ್ ಹೋಸ್ಟ್ 8080/list. ಓಕೆ, ಇದು ಕೂಡ ಒಂದು ಎಂಡ್ ಪಾಯಿಂಟು. ಎಂಟರ್ ಮಾಡಿದ್ವಿ ಅಂತಂದರೆ ಸದ್ಯಕ್ಕೆ ಏನೂ ಇಲ್ಲ, ಇಲ್ಲಿ ಎಲ್ಲ ಎಂಟಿ ಇದೆ. ಡೇಟಾಬೇಸ್ ಎರೇಸ್ ಮಾಡಿದ್ದೀನಿ ನಾನು, ಅಂದರೆ ಟೇಬಲ್ಸಲ್ಲಿರೋ ಡೇಟಾನೆಲ್ಲ ಎರೇಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಖಾಲಿ ಇದೆ. ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ ನಾವಿಲ್ಲಿ ಯೂಸರ್ನ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಭೂಷಣ್ SC@gmail.com. ಕ್ಲಿಕ್ ಸೇವ್. ಓಕೆನಾ, ರೆಕಾರ್ಡು ಸೇವ್ ಆಯಿತು. ಅದೇ ರೀತಿ ಅಪ್ಡೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಅಂತಂದರೆ ಲೆಟ್ಸ್ ಸಪೋಸ್ ಇಲ್ಲಿ gmail.com ಬದಲಿ example.com ಸೇವ್ ಮಾಡ್ತೀನಿ ಅಂತಂದರೆ ಎಗೇನ್ ಅಪ್ಡೇಟ್ ಆಗುತ್ತೆ. ಅದಾದಮೇಲೆ ಡಿಲೀಟ್ ಮಾಡ್ಬೋದು, ಡಿಲೀಟ್ ಆಗುತ್ತೆ. ವೆರಿ ಸಿಂಪಲ್ ಅಪ್ಲಿಕೇಶನ್. ಇಟ್ ವಿಲ್ ಹ್ಯಾವ್ ಎ CRUD ಆಪ್ರೇಷನ್ಸ್. ಅದರಲ್ಲಿ ಡೇಟಾಬೇಸ್ ಆಪ್ರೇಷನ್ಸ್ ಇತ್ತು. ಇದರಲ್ಲಿ ನಾವೀಗ ಏನು ಮಾಡೋಣ, JPAನ ಯೂಸ್ ಮಾಡಿಬಿಟ್ಟು ಯಾವ ರೀತಿ ನಾವು ಇನ್ನೂ ಈಸಿಯಾಗಿ ಅಚೀವ್ ಮಾಡ್ಬೋದು. ಇಲ್ಲೇನು ಬರ್ತೀವಿ, ನಾವೆಲ್ಲ SQL ಕ್ವೆರೀಸ್ನ ಬರೆದಿದ್ವಿ. ಈಗ SQL ಕ್ವೆರೀಸ್ ಬರೀದೇನೆ JPAನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಅಚೀವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ
ನಾವು ಈ ಜೆ ಡಿ ಬಿ ಸಿ ಟೆಂಪ್ಲೇಟ್ನ ನಾವು ಪ್ರೀವಿಯಸ್ಲಿ ಎಲ್ಲ ಆ್ಯಡ್ ಮಾಡಿದ್ವಿ. ಹಾಗಂತ ನಾವು ಇದನ್ನು ರಿಮೂವ್ ಮಾಡಬೇಕು ಅಂತೇನಿಲ್ಲ, ಇದ್ರ ಪಾಡಿಗೆ ಇರ್ಬೋದು. ಓಕೆನಾ, ಇದ್ರ ಜೊತೆಗೆ ಆನ್ ಟಾಪ್ ಆಫ್ ಇಟ್ ನಾವು ಜೆ ಪಿ ಎನ ಆ್ಯಡ್ ಮಾಡೋಣ. ಓಕೆನಾ, ಫಸ್ಟ್ ಆಫ್ ಆಲ್ ಈಗ ನಾವು ಜೆ ಪಿ ಎ ಯೂಸ್ ಮಾಡ್ತಿದ್ವಿ ಅಂತಂದರೆ ಇಂಪ್ಲಿಮೆಂಟೇಷನು ಹೈಬರ್ನೆಟ್ ಅಂತಿದ್ವಿ. ಹೈಬರ್ನೆಟ್ ಏನು ಸ್ಪೆಷಲಾಗಿ ಮಾಡಲ್ಲ. ಓಕೆನಾ, ಅದೇನು ಮಾಡುತ್ತೆ ಅಂತಂದರೆ ಕಂಪ್ಲೀಟ್ ಲೋ ಲೆವೆಲ್ ಕೋಡ್ನೆಲ್ಲ ರಿಮೂವ್ ಮಾಡುತ್ತೆ. ಅಂದರೆ ಏನು ನಮಗೆ ಕೋಡ್ ನಾವು ಬರೆದಿದ್ವಲ್ಲ, ಬೇಡದೇ ಇರೋ ಕೋಡ್ ಇದೆಲ್ಲ ನಮಗೆ, ಅಂದರೆ ನಮಗೆ ಇದು ನೆಸೆಸಿಟಿ ಇಲ್ಲ. ಇದನ್ನು ಬೀಯಿಂಗ್ ಎ ಡೆವಲಪರ್ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹೈಬರ್ನೆಟ್ ಏನು ಮಾಡುತ್ತಪ್ಪ ಅಂತಂದರೆ ಬಿಹೈಂಡ್ ದ ಸೀನ್ಸ್ ಈ SQL ಕ್ವೆರೀಸ್ನ ನಮಗೆ ರನ್ ಮಾಡಿಕೊಡುತ್ತೆ ಅಷ್ಟೇ. ಓಕೆನಾ, ನಮ್ಮ ಕೆಲಸ ಏನಪ್ಪ ಅಂತಂದರೆ ಆ ಹೈಬರ್ನೆಟ್ ಮೆಥಡ್ಸ್ನ ಕಾಲ್ ಮಾಡ್ತೀವಿ. ಆ ಮೆಥಡ್ಸ್ನ ಕಾಲ್ ಆದಾಗ ಬಿಹೈಂಡ್ ದ ಸೀನ್ಸ್ ಈ SQL ಕ್ವೆರೀಸ್ಗಳೇ ಎಕ್ಸಿಕ್ಯೂಟ್ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಹಾಗಂದರೆ ಅದರ ಅರ್ಥ ಏನು, ಜೆ ಪಿ ಎ ಆಗಿರ್ಬೋದು, ಹೈಬರ್ನೆಟ್ ಬಿಹೈಂಡ್ ದ ಸೀನ್ಸ್ ಈ JDBC APIನೇ ಯೂಸ್ ಮಾಡ್ತಿರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಇಟ್ ಈಸ್ ಬಿಲ್ಡ್ ಆನ್ ಟಾಪ್ ಆಫ್ JDBC API. ಇಟ್ಸ್ ನಾಟ್ ಸಮಥಿಂಗ್ ಲೈಕ್ ಅದೇ ಏನೋ ಒಂದು ಸ್ಪೆಷಲಾಗಿ ಬಿಲ್ಡ್ ಮಾಡಿದ್ದಾರೆ, ಅದು ಬಿಹೈಂಡ್ ದ ಸೀನ್ಸ್ ಏನು ಯೂಸ್ ಮಾಡೋದೇ ಇಲ್ಲಪ್ಪ ಅಂತಿಲ್ಲ. ಬಿಹೈಂಡ್ ದ ಸೀನ್ಸ್ ಹೈಬರ್ನೆಟ್ ಆಗಿರ್ಬೋದು, JPA, ದೇ ಆಲ್ ಯೂಸ್ ದ ಸೇಮ್ JDBC API. ಓಕೆನಾ, JDBC APIನೇ ಅದು ಯೂಸ್ ಮಾಡ್ತಿರುತ್ತೆ. ಬಟ್ ಇಟ್ ಆಲ್ ರೆಡ್ಯೂಸಸ್ ದಿ ಬಾಯ್ಲರ್ ಪ್ಲೇಟ್ ಕೋಡ್, ಇಟ್ ಆಲ್ ರೆಡ್ಯೂಸಸ್ ದಿ ಲೋ ಲೆವೆಲ್ ಕೋಡ್. ಓಕೆನಾ, ನಮಗೇನು ಬೇಕಲ್ಲ, ವಿ ಕ್ಯಾನ್ ಫೋಕಸ್ ಆನ್ ವಾಟ್ ವಿ ವಾಂಟ್ ಎಕ್ಸಾಕ್ಟ್ಲಿ, ಅದ್ರ ಮೇಲೆ ಅದು ಫೋಕಸ್ ಮಾಡುತ್ತೆ ನಮಗೆ. ಓಕೆ, ಫಸ್ಟ್ ಸ್ಟೆಪ್ ಏನು, ನಾವು ಆ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು. ರೈಟ್, ನಾನೇನು ಮಾಡ್ತೀನಿ, ಪ್ರಾಜೆಕ್ಟ್ ಎಕ್ಸ್ಪ್ಲೋರ್. ಓಕೆ, pom.xml ಇಲ್ಲೇ ಇದೆ. ಈ pom.xml ಅಲ್ಲಿ ನಾವು JPA ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ. ಅದಕ್ಕೆ ಜಸ್ಟ್ ಬ್ರೌಸರಿಗೆ ಹೋಗ್ಬಿಟ್ಟು start.spring.io ಈ ವೆಬ್ಸೈಟಲ್ಲಿ ನಾವು ಇದು ಸ್ಪ್ರಿಂಗ್ ಇನಿಷಿಯಲೈಸರು, ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿರುತ್ತೆ. ವೀಡಿಯೋನ ಫಾಲೋ ಮಾಡ್ತಿದ್ದೀರಾ ಅಂತಂದರೆ ಡಿಪೆಂಡೆನ್ಸಿನ ಆ್ಯಡ್ ಮಾಡಿರಿ. ನಾನು JPA ಅಂತ ಸರ್ಚ್ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ಸ್ಪ್ರಿಂಗ್ ಡೇಟಾ JPA ಅಂತಿದೆ. ಸ್ಪ್ರಿಂಗ್ ಡೇಟಾ JPA ಏನಕ್ಕೆ ಅಂತಾರೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇಟ್ ಈಸ್ ಎ ಸಪ್ರೇಟ್ ಪ್ರಾಜೆಕ್ಟ್. ಆ ಒಂದು ಸ್ಪ್ರಿಂಗ್ ಏನು ಟೀಮ್ ಇದೆಯಲ್ಲ, ಆ ಸ್ಪ್ರಿಂಗ್ ಟೀಮಲ್ಲಿ ಇದು ಕೂಡ ಒನ್ ಆಫ್ ದ ಪ್ರಾಜೆಕ್ಟ್. ಇದರಲ್ಲಿ ಏನು ಮಾಡ್ಬೋದು, ಪರ್ಸಿಸ್ಟ್ ದ ಡೇಟಾ ಇನ್ SQL ಸ್ಟೋರ್ಸ್ ವಿತ್ ಅ ಜಾವಾ ಪರ್ಸಿಸ್ಟೆನ್ಸ್ API ಯೂಸಿಂಗ್ ಸ್ಪ್ರಿಂಗ್ ಡೇಟಾ ಆ್ಯಂಡ್ ಹೈಬರ್ನೆಟ್. ಸಿ ನೋಡಿದ್ರೆ ಹೈಬರ್ನೆಟ್ ಅಂತಿದೆ. ಓಕೆನಾ, ದ ಡಿಫಾಲ್ಟ್ ಇಂಪ್ಲಿಮೆಂಟೇಷನ್ ಈಸ್ ಹೈಬರ್ನೆಟ್. ಇದನ್ನು ಆ್ಯಡ್ ಮಾಡಿರಿ, ಎಕ್ಸ್ಪ್ಲೋರ್ ಅಂತ ಕೊಡ್ರಿ, ಸ್ಕ್ರಾಲ್ ಡೌನ್ ಮಾಡಿರಿ, JPA ಡಿಪೆಂಡೆನ್ಸಿ ಇರುತ್ತೆ, ಕಾಪಿ ಮಾಡಿರಿ, ಇಲ್ಲಿ ಡಿಪೆಂಡೆನ್ಸೀಸಲ್ಲಿ ಆ್ಯಡ್ ಮಾಡಿರಿ. ಅದಾದಮೇಲೆ ಒಂದು ಸಲ ಸ್ಟಾಪ್ ಮಾಡಿಬಿಟ್ಟು ಮೇವನ್ ಲೋಡ್ ಮೇವನ್ ಚೇಂಜಸ್ ಅಂತ ಕೊಟ್ಟಿರಿ. ಹೊಸ ಡಿಪೆಂಡೆನ್ಸಿ ಆ್ಯಡ್ ಮಾಡ್ತಿದ್ವಿ ಜಸ್ಟ್ ಫಾರ್ ದಿ ಸೇಫರ್ ಸೈಡಿಗೆ. ಇವೊಂದು ನಾವು ಡೆವ್ ಟೂಲ್ಸ್ನ ಆ್ಯಡ್ ಮಾಡಿದ್ರು ಜಸ್ಟ್ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿರಿ, ದಟ್ ವಿಲ್ ಬಿ ಗುಡ್. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಹೋಪ್ಫುಲಿ ಏನೂ ಎರರ್ ಬರೋಲ್ಲ ನಮಗೆ. ಎಸ್, ಯಾವುದೇ ಥರ ಎರರ್ ಇಲ್ಲ. ಈಗೇನು ಮಾಡೋಣ ಅಂತಂದರೆ ವಾಪಸ್ ಲೆಟ್ ಮಿ ಮಿನಿಮೈಸ್ ಮಾಡ್ತೀನಿ. ಈಗ ನಮ್ಮ ಯೂಸರ್ ರೆಪಾಸಿಟರಿಗೆ ಹೋಗೋಣ. ಸಿ, ನಾವೀಗ ಇಂಟ್ರ್ಯಾಕ್ಟ್ ಮಾಡ್ತಿರೋದು ಓನ್ಲಿ ವಿತ್ ಡೇಟಾಬೇಸ್ ಲೇಯರ್ ಜೊತೆಗೆ. ನಾವು ಹೈಬರ್ನೆಟು ಮತ್ತು JPA ಯೂಸ್ ಮಾಡೋದು ಓನ್ಲಿ ಅಟ್ ದಿ ಲೆವೆಲ್ ಆಫ್ ರೆಪಾಸಿಟರಿ ಲೇಯರಲ್ಲೇ. ಓಕೆನಾ, ಸರ್ವಿಸ್ ಲೇಯರಿಗೆ ಕಂಟ್ರೋಲರ್ಗೆ ಯಾವುದೇ ಥರ ಸಂಬಂಧ ಇರಲ್ಲ. ಕಂಟ್ರೋಲರ್ ಲೇಯರ್ದು ಸರ್ವಿಸ್ ಲೇಯರ್ ಸಂಬಂಧ ಏನು, ಕಂಟ್ರೋಲರ್ ಲೇಯರು ವೆಬ್ ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡುತ್ತೆ, ಅಂದರೆ HTTP ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡುತ್ತೆ. ದಟ್ ಈಸ್ ಮೇನ್ ಜಾಬ್. ಸರ್ವಿಸ್ ಲೇಯರ್ದೇನು ಏನಾದರೂ ಎಕ್ಸ್ಟ್ರಾ ಹೆವಿ ಲಿಫ್ಟಿಂಗ್ ಕೋಡ್ ಬರೆಯೋದಿದ್ರೆ ಏನೋ ಒಂದು ಲೆಕ್ಚೆ ಬಿಸ್ನೆಸ್ ಲಾಜಿಕ್. ಈಗ ಬಿಸ್ನೆಸ್ ಲಾಜಿಕ್ ಅಂದ್ರೇನು, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದಾಗಿರ್ಬೋದು ನಿಮ್ಮ ಪ್ರಾಜೆಕ್ಟಿಗೆ, ಅಥವಾ ಏನೋ ಒಂದು ಶಾಪಿಂಗ್ ಅಪ್ಲಿಕೇಶನ್ ಇ-ಕಾಮರ್ಸ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ರೆ ಅಂದರೆ ಡೆಲಿವರಿ ಚಾರ್ಜಸ್ ಆ್ಯಡ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಯೂನಿಕ್ ಐಡೆಂಟಿಫೈಯರ್ನ ಜನ್ರೇಟ್ ಮಾಡೋದು. ಈ ಥರ ಒಂದು ಬಿಸ್ನೆಸ್ ಲಾಜಿಕ್, ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಲಾಜಿಕ್ನ ನಾವು ಅದನ್ನು ಸರ್ವಿಸ್ ಲೇಯರಲ್ಲಿ ಬರಿತೀವಿ. ಅದು ಸರ್ವಿಸ್ ಲೇಯರ್ ಆಯಿತು. ಇನ್ನು ಉಳಿಯೋದೇ ಲಾಸ್ಟು ರೆಪಾಸಿಟರಿ ಲೇಯರ್. ಆ ರೆಪಾಸಿಟರಿ ಲೇಯರ್ದು ಕೆಲಸ ಏನು, ಡೇಟಾಬೇಸ್ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋದು. ಸೊ ಹೈಬರ್ನೆಟ್ಟು ನಮಗೆ ಎಕ್ಸಾಕ್ಟಾಗಿ ವರ್ಕ್ ಆಗೋದು ಆ ರೆಪಾಸಿಟರಿ ಲೇಯರಲ್ಲೇ. ಸೊ ಹಾಗಾಗಿ ರೆಪಾಸಿಟರಿ ಲೇಯರ್ ಮೇಲೆ ಓನ್ಲಿ ಕಾನ್ಸಂಟ್ರೇಟ್ ಮಾಡೋಣ. ನಮಗೆ ಸರ್ವಿಸ್ ಲೇಯರಿಂದ ಏನು ಬರುತ್ತೆ, ಸೊ ಫಸ್ಟು ಕ್ರಿಯೇಟ್ ಏನು ಬರೆದಿದ್ವಲ್ಲ ಮೆಥಡು, ಆ ಕ್ರಿಯೇಟ್ ಯೂಸರ್ ಇದೆಯಲ್ಲ ಅದನ್ನು ಫಸ್ಟು ಚೇಂಜ್ ಮಾಡೋಣ. ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಹೈಬರ್ನೆಟ್ಗೆ ಅಂತ ಈ ಮೆಥಡ್ ಮೇಲೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡೋಣ. ಈ ಮೆಥಡಿನ ಉದ್ದೇಶ ಏನಾಗಿತ್ತು, ನಮಗೆ ಪ್ರೀವಿಯಸ್ಲಿ JDBC API ಯೂಸ್ ಮಾಡಬೇಕಾದ್ರೆ SQL ಕ್ವೆರಿನ ಬರೆದಿದ್ವಿ. ಇನ್ಸರ್ಟ್ ಇಂಟು ಟೇಬಲ್ ನೇಮ್, ದ ಕಾಲಮ್ ನೇಮ್ಸು, ವ್ಯಾಲ್ಯೂಸು, ಅದಕ್ಕೆ ವ್ಯಾಲ್ಯೂನ ನಾವು ಒಂದು ಯೂಸರ್ ಆಬ್ಜೆಕ್ಟಿಂದ ಗೆಟ್ ಮಾಡಿ ಪಾಸ್ ಮಾಡ್ತಾಯಿದ್ವಿ ಆ್ಯಸ್ ಎ ಪ್ಯಾರಾಮೀಟರ್ ಆಗಿ. ಓಕೆನಾ, ಅದಕ್ಕೆ ಅಪ್ಡೇಟ್ ಮೆಥಡ್ನ ಕಾಲ್ ಮಾಡ್ತಿದ್ವಿ. ಅದು ಈ ಒಂದು ಕೋಡ್ನ ಉದ್ದೇಶ. ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ಅಂತ ಅನ್ಕೊತೀನಿ. ಈಗ ನಮ್ಮದೇನು ಕೆಲಸಪ್ಪ ಅಂತಂದರೆ ಇದರಲ್ಲಿ ಈಗ SQL ಕ್ವೆರೀಸ್ನ ಬರೆಯೋದು ಬೇಡ. ಓಕೆನಾ, SQL ಕ್ವೆರೀಸ್ನ ಅವಾಯ್ಡ್ ಮಾಡಿಬಿಟ್ಟು ನಾವು ನಮಗೆ ಬೇಕಾಗಿರೋ ಒಂದು ಹೈಬರ್ನೆಟ್ ಕ್ವೆರಿನ ಬರೆಯೋಣ. ಓಕೆ, ನಾನೇನು ಮಾಡ್ತೀನಿ ಅಂದರೆ ಜಸ್ಟ್ ಕಾಮೆಂಟ್ ಮಾಡ್ತೀನಿ. ಆಲ್ ರೈಟ್, ಈಗ ಫಸ್ಟ್ ನಮಗೆ ನಾವಿಲ್ಲಿ ಯಾವ ರೀತಿ ಈ ಒಂದು ಲೇಯರಲ್ಲಿ ನಮಗೆ ಏನು ಬರ್ತಿದೆ, ಈ ಮೆಥಡ್ ಒಳಗಡೆಗೆ ಯೂಸರ್ ಆಬ್ಜೆಕ್ಟ್ ಬರ್ತಿದೆ. ಈ ಯೂಸರ್ ಆಬ್ಜೆಕ್ಟ್ ಒಳಗಡೆಗೆ ಆಬ್ವಿಯಸ್ಲಿ ನೇಮು ಮತ್ತು ಇಮೇಲ್ ಅಡ್ರೆಸ್ ಇದೆ. ರೈಟ್, ಇದನ್ನು ನಾವು ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕು, ಅಷ್ಟೇ ನಮ್ಮ ಕೆಲಸ. ಈಗ ನಾವು ಹೆಂಗೆ ಪ್ರೀವಿಯಸ್ಲಿ JDBC APIನ ಯೂಸ್ ಮಾಡಬೇಕಾದ್ರೆ JDBC ಟೆಂಪ್ಲೇಟ್ ಕ್ಲಾಸ್ನ ಯೂಸ್ ಮಾಡಿದ್ವಲ್ಲ, ಅದೇ ರೀತಿ
ನಾವು ಹೈಬರ್ನೆಟ್ ಕೂಡ ಒಂದು ಟೂಲ್ನ ಪ್ರೊವೈಡ್ ಮಾಡಿದೆ. ಓಕೆನಾ, ಇಟ್ ಇಸ್ ಅನ್ ಇಂಟರ್ಫೇಸ್. ಓಕೆನಾ, ಅದನ್ನು ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಎಗೇನ್ ಇಲ್ಲೂ ಕೂಡ ನಾವು ಅದನ್ನು ಡಿಪೆಂಡೆನ್ಸಿಯಾಗಿ ಇಂಜೆಕ್ಟ್ ಮಾಡ್ತೀವಿ, ರೈಟ್. ಸೊ ಸ್ಪ್ರಿಂಗ್ ಫ್ರೇಮ್ವರ್ಕ್ ಈಸ್ ಆಲ್ ಅಬೌಟ್ ಡಿಪೆಂಡೆನ್ಸಿ ಇಂಜೆಕ್ಷನ್. ನಾವು ಒಂದು ಡಿಪೆಂಡೆಂಟ್ ಆ ಒಂದು ಯೂಸರ್ ರೆಪಾಸಿಟರಿ ಯಾವ ಒಂದು ಆಬ್ಜೆಕ್ಟ್ ಮೇಲೆ ಡಿಪೆಂಡೆಂಟ್ ಇರುತ್ತಲ್ಲ ಅದನ್ನು ನಾವು ನ್ಯೂ ಕೀವರ್ಡ್ ಯೂಸ್ ಮಾಡಿ ಕ್ರಿಯೇಟ್ ಮಾಡಲ್ಲ. ಹಂಗೆ ಮಾಡಿದ್ವಿ ಅಂತಂದರೆ ಇಟ್ ವಿಲ್ ಬಿ ಟೈಟ್ಲಿ ಕಪಲ್ಡ್. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಜಸ್ಟ್ ಇಂಜೆಕ್ಟ್ ದಿ ಡಿಪೆಂಡೆನ್ಸಿ. ವಿ ಆರ್ ಗೋಯಿಂಗ್ ಟು ಜಸ್ಟ್ ಟೆಲ್ ಸ್ಪ್ರಿಂಗ್ ಫ್ರೇಮ್ವರ್ಕ್ ದಟ್ ಹೇ ಐ ವಾಂಟ್ ದಿಸ್ ಡಿಪೆಂಡೆನ್ಸಿ, ಯು ಜಸ್ಟ್ ಪ್ರೊವೈಡ್ ದ ಡಿಪೆಂಡೆನ್ಸಿ. ಓಕೆನಾ. ಸೊ ಅದೇ ರೀತಿ ನಾವಿಲ್ಲೇನು ಮಾಡೋಣ, ಪ್ರೈವೇಟ್ ಫೈನಲ್ ಎಂಟಿಟಿ ಮ್ಯಾನೇಜರ್, ರೈಟ್. jakarta.persistence API. ಓಕೆನಾ, ಈ ಒಂದು ಪ್ಯಾಕೇಜಿಂದ ಅದನ್ನು ಇಂಪೋರ್ಟ್ ಮಾಡ್ತಿದ್ದೀವಿ. ಎಂಟಿಟಿ ಮ್ಯಾನೇಜರ್, ಇದನ್ನು ನಾವು ಎಂಟಿಟಿ ಮ್ಯಾನೇಜರ್ ಅಂತ ಕರೆಯೋಣ. ಓಕೆ, ಸೊ ನಾನೀಗ ಇಲ್ಲಿ ಎಂಟಿಟಿ ಮ್ಯಾನೇಜರ್ ಆಬ್ಜೆಕ್ಟ್ನ ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆನಾ, ಸೊ ಏನೋ ಎರರ್ ಬರ್ತಾ ಇದೆ. ಸೊ ಏನು, ಓಕೆ, ವಿ ಹ್ಯಾವ್ ಟು ಆ್ಯಡ್ ದಿಸ್ ಟು ದಿ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದ್ದೀನಿ ಎಂಟಿಟಿ ಮ್ಯಾನೇಜರ್. ನಾವು ವಿ ಹ್ಯಾವ್ ಟು ಇನ್ ಆರ್ಡರ್ ಟು ಸ್ಪ್ರಿಂಗಿಗೆ ಹೇಳಬೇಕು ಅಂತಂದರೆ ನಾವು ಕನ್ಸ್ಟ್ರಕ್ಟರ್ ಡಿಪೆಂಡೆನ್ಸಿನ ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಕನ್ಸ್ಟ್ರಕ್ಟರಲ್ಲಿ ಕೂಡ ನಾನು ಆ್ಯಡ್ ಮಾಡಬೇಕು. ಸೊ ಯಾವ ರೀತಿ ನಾನು JDBC ಟೆಂಪ್ಲೇಟ್ನ ಆ್ಯಡ್ ಮಾಡಿದ್ದೆನಲ್ಲ ಅದೇ ರೀತಿ ಇಲ್ಲೂ ಕೂಡ ನಾನು ಎಂಟಿಟಿ ಮ್ಯಾನೇಜರ್ನ ಆ್ಯಡ್ ಮಾಡ್ತೀನಿ. ದಿಸ್ ಡಾಟ್ ಎಂಟಿಟಿ ಮ್ಯಾನೇಜರ್ ಈಸ್ ಈಕ್ವಲ್ ಟು ಎಂಟಿಟಿ ಮ್ಯಾನೇಜರ್. ಹೊಸದಾಗಿ ನಾವೇನೂ ಮಾಡಿಲ್ಲ ಇಲ್ಲಿ. ಜಸ್ಟ್ ಲೈಕ್ ಯಾವ ರೀತಿ JDBC ಟೆಂಪ್ಲೇಟ್ನ ನಾವು ಇಂಜೆಕ್ಟ್ ಮಾಡಿದ್ವಲ್ಲ ಅದೇ ರೀತಿ ಎಂಟಿಟಿ ಮ್ಯಾನೇಜರ್ನ ಕೂಡ ನಾವು ಇಂಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಎಂಟಿಟಿ ಮ್ಯಾನೇಜರ್ ಅನ್ನೋದು ನಾನು ಮುಂಚೆಗೆ ಹೇಳ್ದಂಗೆ ಇಟ್ಸ್ ಎನ್ ಇಂಟರ್ಫೇಸ್. ಓಕೆನಾ, ಇಲ್ಲಿ ನಾವೇನು ಮಾಡ್ತೀವಿ, ಈ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ಈ ಇಂಟರ್ಫೇಸಲ್ಲಿರೋ ಎಷ್ಟೊಂದು ಮೆಥಡ್ಸ್ನ ನಾವು ಕಾಲ್ ಮಾಡ್ತೀವಿ, ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ರಿಯೇಟ್ ಯೂಸರ್ ಇದೆ. ಓಕೆನಾ, ಕ್ರಿಯೇಟ್ ಯೂಸರಲ್ಲಿ ಜಾಸ್ತಿ ಏನೂ ಮಾಡಲ್ಲ, ನಾವು ಜಸ್ಟ್ ಈ ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡ್ತೀವಿ. ಎಂಟಿಟಿ ಮ್ಯಾನೇಜರ್ ಡಾಟ್, ಈ ಡಾಟ್ ಇಟ್ಟಾಗ ನಿಮಗೆ ಇದರಲ್ಲಿರೋ ಎಷ್ಟೊಂದು ಮೆಥಡ್ಸ್ ನಮಗೆ ಅವೈಲೇಬಲ್ ಇರುತ್ತೆ. ಪರ್ಸಿಸ್ಟು, ಕ್ರಿಯೇಟ್ ಎಂಟಿಟಿ ಗ್ರಾಫು, ಕಂಟೈನ್ಸು, ಕ್ರಿಯೇಟ್ ನೇಮ್ಡ್ ಕ್ವೆರಿ, ಕ್ರಿಯೇಟ್ ನೇಟಿವ್ ಕ್ವೆರಿ, ಕ್ರಿಯೇಟ್ ಕ್ವೆರಿ. ಓಕೆ, ಸೊ ಕ್ರಿಯೇಟ್ ಸ್ಟೋರ್ ಪ್ರೊಸೀಜರ್ ಕ್ವೆರಿ. ಓಕೆನಾ, ಸೊ ಈ ಎಲ್ಲ ಮೆಥಡ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಡೇಟಾಬೇಸ್ ಆಪರೇಷನ್ಸ್ನ ವಿತೌಟ್ ರೈಟಿಂಗ್ SQL ಕ್ವೆರೀಸ್ ನಾವು ಬರೀಬೋದು. ಈಗ ನಮ್ಮ ಉದ್ದೇಶ ಏನಪ್ಪ, ಜಸ್ಟ್ ನಾನು ಸೇವ್ ಮಾಡಬೇಕು. ಸೇವ್ ಮಾಡೋದಕ್ಕೆ ನಾವು ಪರ್ಸಿಸ್ಟ್ ಅಂತ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆನಾ, ಪರ್ಸಿಸ್ಟ್ ಏನು ಮಾಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ ದಿ ಎಂಟಿಟಿ ಇನ್ ದಿ ಡೇಟಾಬೇಸ್. ಇಲ್ಲಿ ನೋಡ್ಬೋದು ನೀವು, ಇಟ್ ಕಂಟೈನ್ಸ್ ದಿ ಆಬ್ಜೆಕ್ಟ್. ಈ ಒಂದು ಆಬ್ಜೆಕ್ಟ್ನ ಪ್ರೊವೈಡ್ ಮಾಡುತ್ತೆ. ಈ ಆಬ್ಜೆಕ್ಟ್ನ ನಾವು ಸೇವ್ ಮಾಡ್ತೀವಿ. ಓಕೆನಾ, ನಾನೇನು ಮಾಡ್ತೀನಿ, ಈ ಒಂದು ಪರ್ಸಿಸ್ಟ್ ಕ್ಲಾಸಿಗೆ ಯೂಸರ್ ಅನ್ನೋ ಆಬ್ಜೆಕ್ಟ್ನ ನಾನು ಪಾಸ್ ಮಾಡ್ತೀನಿ. ಓಕೆನಾ, ಇಷ್ಟು ಮಾಡಿದರೆ ರನ್ ಮಾಡಿದ್ರೆ ನಮಗೇನು ವರ್ಕ್ ಆಗೋಲ್ಲ. ಏನಕ್ಕೆ ಅಂತಂದರೆ ಈ ಎಂಟಿಟಿ ಮ್ಯಾನೇಜರಿಗೆ ಈ ಯೂಸರ್ ಆಬ್ಜೆಕ್ಟು ಜಸ್ಟ್ ನಾರ್ಮಲ್ ಒಂದು ಜಾವಾ ಆಬ್ಜೆಕ್ಟು. ಈ ಜಾವಾ ಆಬ್ಜೆಕ್ಟ್ನ ನಾವು ಪಾಸ್ ಮಾಡೋದ್ರಿಂದ ಅದಕ್ಕೇನು ಗೊತ್ತಾಗಲ್ಲ, ರೈಟ್. ನಾವು ಇದನ್ನು ಎಂಟಿಟಿ ಮ್ಯಾನೇಜರಿಗೆ ಹೇಳಬೇಕು, ಇಟ್ ಈಸ್ ಅ JPA ಎಂಟಿಟಿ. ಓಕೆನಾ, ಇದು ಯಾವ ರೀತಿ ಇದೆ ಎಂಟಿಟಿ ಮ್ಯಾನೇಜರ್ ಇದೆಯಲ್ಲ, ಈ ಎಂಟಿಟಿ ಮ್ಯಾನೇಜರು ಎಂಟಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ, ಇದಕ್ಕೆ ಎಂಟಿಟಿ ಬೇಕು. ಓಕೆನಾ, ಈ ಯೂಸರ್ ಆಬ್ಜೆಕ್ಟಿಗೆ ನಾವು ನಾವು JPA ಎಂಟಿಟಿಯಾಗಿ ಕನ್ವರ್ಟ್ ಮಾಡಬೇಕು. ಓಕೆನಾ, ಕನ್ವರ್ಟ್ ಮಾಡೋದಕ್ಕೆ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಪ್ರೀವಿಯಸ್ ವಿಡಿಯೋ ಡಿಸ್ಕಸ್ ಮಾಡಿದಾಗ ಕೆಲವೊಂದು ಅನೋಟೇಷನ್ಸ್ನ ಡಿಸ್ಕಸ್ ಮಾಡಿದ್ವಿ. ಆ ಎಲ್ಲ ಅನೋಟೇಷನ್ಸ್ನ ನಾವು ಈ ಒಂದು ಕ್ಲಾಸಿಗೆ ಆ್ಯಡ್ ಮಾಡ್ತೀವಿ, ಯೂಸರ್ ಕ್ಲಾಸಿಗೆ ಆ್ಯಡ್ ಮಾಡ್ತೀವಿ. ಸೊ ವೆರಿ ಫಸ್ಟ್ನೇ ಅನೋಟೇಷನ್ ನಾವು ಯಾವ್ದು ಆ್ಯಡ್ ಮಾಡ್ತೀವಪ್ಪ ಅಂತಂದರೆ, ಟು ಟರ್ನ್ ದಿಸ್ ಕ್ಲಾಸ್ ಇಂಟು ಎ ಎಂಟಿಟಿ ಕ್ಲಾಸ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು @entity ಅನೋಟೇಷನ್ನ ಯೂಸ್ ಮಾಡ್ತೀವಿ. ಸಿ ನೋಡ್ಬೋದು, jakarta.persistence API ಪ್ಯಾಕೇಜಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ರೈಟ್. ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಒಂದು ಅರ್ಥ ಆಗುತ್ತೆ JPAಗೆ, ಓಕೆ ದಿಸ್ ಈಸ್ ಎ JPA ಎಂಟಿಟಿ. ಈ ಕ್ಲಾಸು ಯಾವುದೋ ಒಂದು ಡೇಟಾಬೇಸ್ ಕ್ಲಾಸಿಗೆ ಮ್ಯಾಪ್ ಆಗಿದೆ. ಈ ಒಂದು ಕ್ಲಾಸಲ್ಲಿರೋ ವ್ಯಾಲ್ಯೂಸ್ನ ನಾನು ಡೇಟಾಬೇಸಲ್ಲಿ ಸ್ಟೋರ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತೀನಿ. ದಿಸ್ ಆಬ್ಜೆಕ್ಟ್ ಈಸ್ ಸ್ಟೋರ್ಡ್ ಇನ್ ಟು ದ ಡೇಟಾಬೇಸ್ ಅಂತ ಒಂದು ಕನ್ಫರ್ಮ್ ಆಗುತ್ತೆ. ಬಟ್ ಡೇಟಾಬೇಸಲ್ಲಿ ಎಷ್ಟೊಂದು ಟೇಬಲ್ಸ್ ಇದೆ. ಓಕೆನಾ, ಕಸ್ಟಮರ್ ಟೇಬಲ್ ಇರ್ಬೋದು, ಎಂಪ್ಲಾಯ್ ಟೇಬಲ್ ಇರ್ಬೋದು, ಡೆಲಿವರಿ ಫುಡ್ ಟೇಬಲ್ ಇರ್ಬೋದು, ಅಥವಾ ಇನ್ಯಾವುದೋ ಟೇಬಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಎಷ್ಟೊಂದು ಇರ್ಬೋದು. ಹೇಗೆ ಗೊತ್ತಾಗುತ್ತೆ ಈ ಒಂದು ಜಾವಾ ಆಬ್ಜೆಕ್ಟು ಇದೇ ಒಂದು ಕ್ಲಾಸಿಗೆ ಮ್ಯಾಪ್ ಆಗಿದೆ, ಇದೇ ಒಂದು ಕ್ಲಾಸಿನ ಟೇಬಲಲ್ಲೇ ಸ್ಟೋರ್ ಆಗಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾವು ಮ್ಯಾಪ್ ಮಾಡಬೇಕು. ಆ ಮ್ಯಾಪ್ ಮಾಡೋದಕ್ಕೆ ನಾವು ಟೇಬಲ್ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಇದು ಕೂಡ jakarta.persistence API. ಇಲ್ಲಿ ನಾನು ಟೇಬಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ, ಅಂದರೆ ಯಾವ ಟೇಬಲ್ಗೆ ನಾನು ಇದನ್ನು ಸ್ಟೋರ್ ಮಾಡಬೇಕು ಈ ಒಂದು ಜಾವಾ ಆಬ್ಜೆಕ್ಟ್ನ. ಸೊ ಇಲ್ಲಿ ನೇಮ್ ಈಸ್ ಈಕ್ವಲ್ ಟು, ನಮ್ಮದ್ರಲ್ಲಿ ಟೇಬಲ್ ನಾವು ಕ್ರಿಯೇಟ್ ಮಾಡಿದ್ವಿ ಆಲ್ರೆಡಿ, TBL_users ಅಂತ. ಸೊ ಇಫ್ ಐ ಓಪನ್ MySQL ಡೇಟಾಬೇಸ್, ನಾವು MySQL ಡೇಟಾಬೇಸ್ ಓಪನ್ ಮಾಡಿದ್ರೆ ನೋಡ್ತೀರಾ ಇಲ್ಲಿ TBL_users ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸೊ TBL_users, ರೈಟ್. ಈ ಒಂದು ಟೇಬಲ್ಗೆ ನಾವು ಮ್ಯಾಪ್ ಮಾಡ್ತಾ ಇದ್ದೀವಿ ಈ ಯೂಸರ್ ಆಬ್ಜೆಕ್ಟ್ನ. ಫೈನ್, ಹಾಗಾದರೆ ನಾವು ಟೇಬಲ್ ನೇಮ್ನೇನೋ ಪ್ರೊವೈಡ್ ಮಾಡಿದ್ವಿ, ಎಂಟಿಟಿ ಅಂತಲೂ ಕನ್ವರ್ಟ್ ಮಾಡಿದ್ವಿ. ಇದಾದಮೇಲೆ ಇದರಲ್ಲಿ ಎಷ್ಟೊಂದು ಕಾಲಮ್ಸ್ ಇದ್ದಾವೆ, ಟೇಬಲಲ್ಲೂ ಎಷ್ಟೊಂದು ಕಾಲಮ್ಸ್ ಇದ್ದಾವೆ. ಯಾವ ಫೀಲ್ಡ್ ಅಂದರೆ ಈ ಒಂದು ಆಬ್ಜೆಕ್ಟ್ ಒಳಗಡೆ ಎಷ್ಟೊಂದು ಫೀಲ್ಡ್ಸ್ ಇದೆ, ID ಇದೆ, ನೇಮ್ ಇದೆ, ಇಮೇಲ್ ಇದೆ. ಟೇಬಲಲ್ಲೂ ಕೂಡ ID, ನೇಮ್, ಇಮೇಲ್ ಇದೆ.
ಐ ಡಿ ವ್ಯಾಲ್ಯೂ ಎಕ್ಸಾಕ್ಟಾಗಿ ಐ ಡಿ ಕಾಲಮಿಗೆ ಹೋಗಬೇಕು, ನೇಮ್ ಫೀಲ್ಡಲ್ಲಿರೋ ವ್ಯಾಲ್ಯೂ ನೇಮ್ ಕಾಲಮಿಗೆ ಹೋಗಿ ಸ್ಟೋರ್ ಆಗಬೇಕು ಅಂತಂದರೆ ನಾವು ಕಾಲಮ್ಸಿಗೂ ಕೂಡ ಮ್ಯಾಪಿಂಗ್ನ ಆ್ಯಡ್ ಮಾಡ್ತೀವಿ. ಸೊ ಅದನ್ನು ಮ್ಯಾಪ್ ಮಾಡಲಿಕ್ಕೆ ನಾವು ಕಾಲಮ್ ಅನೋಟೇಷನ್ನ ಯೂಸ್ ಮಾಡ್ತೀವಿ ಈ ಒಂದು ಪ್ರತಿಯೊಂದು ಫೀಲ್ಡ್ಸಿಗೆ. ನಾವು ಅದನ್ನೇ ಮಾಡೋಣ, ಕಾಲಮ್ ಅಂತ ಎಂಟರ್ ಮಾಡೋಣ. ಯಾವ ಕಾಲಮಿಗೆ ಇದು ಮ್ಯಾಪ್ ಆಗಬೇಕು, ಸೇಮ್ ಐ ವಾಂಟ್ ಟು ಮ್ಯಾಪ್ ಇಟ್ ಟು ದಿ ಐ ಡಿ ಕಾಲಮಿಗೆ ಮ್ಯಾಪ್ ಮಾಡಬೇಕು. ಓಕೆನಾ, ನನ್ನ ಡೇಟಾಬೇಸಲ್ಲಿ ಐ ಡಿ ಕಾಲಮ್ ಇದೆ, ನೇಮ್ ಕಾಲಮ್ ಇದೆ, ಇಮೇಲ್ ಕಾಲಮ್ ಇದೆ. ಸೊ ಇದೆಲ್ಲದನ್ನು ಅದಕ್ಕೆ ನಾವು ಮ್ಯಾಪ್ ಮಾಡೋಣ. @column ನೇಮ್ ಈಸ್ ಈಕ್ವಲ್ ಟು ನೇಮ್, ನೆಕ್ಸ್ಟು @column ನೇಮ್ ಈಸ್ ಈಕ್ವಲ್ ಟು ಇಮೇಲ್. ಓಕೆ, ಎಲ್ಲ 3 ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ವಿ, ಅದನ್ನು ಪ್ರಾಪರಾಗಿ ಆ ಕಾಲಮ್ಸಿಗೆ ನಾವು ಮ್ಯಾಪ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಇನ್ನೂ 2 to 3 ಅನೋಟೇಷನ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಒಂದು ಐ ಡಿ ಅನೋಟೇಷನಿಗೆ, ಇದು ವೆರಿ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ನಮ್ಮ ಟೇಬಲ್ ಸ್ಟ್ರಕ್ಚರಲ್ಲಿ ನೋಡ್ಬೋದು ಐ ಡಿನ ನಾವು ಪ್ರೈಮರಿ ಕೀಯಾಗಿ ಕನ್ವರ್ಟ್ ಮಾಡ್ತೀವಿ. ಅಂದರೆ ಈ ಟೇಬಲಲ್ಲಿ ಪ್ರತಿಯೊಂದು ರೋನ ನಾವು ಐ ಡಿಯಿಂದ ಯುನೀಕಾಗಿ ಐಡೆಂಟಿಫೈ ಮಾಡ್ತೀವಿ ಪ್ರತಿಯೊಂದು ರೋನ, ರೈಟ್? ಅದೇ ರೀತಿ ಈ ಆಬ್ಜೆಕ್ಟಲ್ಲಿ ಕೂಡ ನಾವು ಈ ಆಬ್ಜೆಕ್ಟನ್ನು ನಾವು ಮ್ಯಾಪ್ ಮಾಡ್ತಾ ಇದ್ದೀವಿ ಅಂತಂದರೆ ಟೇಬಲಿಗೆ, ಹಾಗಾದರೆ ಈ ಒಂದು ಫೀಲ್ಡಲ್ಲೂ ಕೂಡ ಯಾವುದಾದ್ರೂ ಒಂದು ಪ್ರೈಮರಿ ಕೀ ಇರಬೇಕು, ಅದನ್ನು ನಾವು JPAಗೆ ಹೇಳಬೇಕು, ಹೌದಾ? ಸೊ ಹೇಳೋದಕ್ಕೆ ನಾವು ಐ ಡಿ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. ಯಾವ ಫೀಲ್ಡಿಗೆ ಯಾವ ಫೀಲ್ಡನ್ನು ನಾವು ಐ ಡಿ ಕಾಲಮಿಗೆ ಮ್ಯಾಪ್ ಮಾಡಿರ್ತೀವಲ್ಲ ಅದಕ್ಕೆ. ಸೊ ಇಲ್ಲಿ ಐ ಡಿ ಕಾಲಮ್ನ ಐ ಡಿ ಅನ್ನೋ ಒಂದು ಫೀಲ್ಡಿಗೆ ಮ್ಯಾಪ್ ಮಾಡಿರೋದ್ರಿಂದ ನಾನಿಲ್ಲಿ @ID ಅನೋಟೇಷನ್ನ ಆ್ಯಡ್ ಮಾಡ್ತೀನಿ. ಓಕೆ, ಇದಾದ್ಮೇಲೆ ನೀವು ಅನೋಟೇಷನ್ಸ್ನ ನೀವು ಯಾವ್ದು ಆರ್ಡರ್ಲಾದರೂ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಓಕೆ, ಫಸ್ಟ್ ನಾನು ಐ ಡಿನ ಆ್ಯಡ್ ಮಾಡಬೇಕು, ಆಮೇಲೆ ಕಾಲಮ್ ಮಾಡಬೇಕು, ಆ ಥರ ಏನಿಲ್ಲ. ಇಲ್ಲಿ ಫಸ್ಟ್ ನಾನು ಎಂಟಿಟಿನೇ ಆ್ಯಡ್ ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಟೇಬಲ್ ಆ್ಯಡ್ ಮಾಡಬೇಕು, ನಥಿಂಗ್ ಲೈಕ್ ದಟ್. ಇನ್ನು ಯಾವ ಆರ್ಡರ್ಲಾದರೂ ನೀವು ಆ್ಯಡ್ ಮಾಡಿರಿ, ಇದನ್ನು ಸ್ವಾಪ್ ಮಾಡಿರಿ, ಎಲ್ಲ ವರ್ಕ್ ಆಗುತ್ತೆ. ಓಕೆ, ನೀವು ಅದನ್ನು ಮಾಡಿ ಟ್ರೈ ಮಾಡಿರಿ, ಓಕೆನಾ? ಸುಮ್ಮನೆ ಹಾಗೆ ಬಿಡಬೇಡ್ರಿ. ಫೈನ್, ಅದಾದಮೇಲೆ ನೀವು ಟೇಬಲ್ ಸ್ಟ್ರಕ್ಚರಲ್ಲಿ ಎಗೈನ್ ನೋಡ್ಬೋದು, ನಾನು ಇನ್ನೊಂದು ಆಟ್ರಿಬ್ಯೂಟ್ನ ಪಾಸ್ ಮಾಡಿದ್ದೆ, ಆಟೋ ಇನ್ಕ್ರಿಮೆಂಟ್ ಅಂತೇಳಿ. ಹಾಗಾದರೆ ಆಟೋ ಇನ್ಕ್ರಿಮೆಂಟ್ ಅಂದರೆ ಏನು? ಇಲ್ಲಿ ಟೇಬಲಲ್ಲಿ ನಾವು ಯಾವುದೇ ಒಂದು ರೆಕಾರ್ಡ್ನ ಇನ್ಸರ್ಟ್ ಮಾಡಿದಾಗ ಪ್ರತಿಯೊಂದು ಈ ಒಂದು ಐ ಡಿ ಕಾಲಮಿಗೆ ಒಂದು ಆಟೋ ಜನ್ರೇಟೆಡ್ ವ್ಯಾಲ್ಯೂನ ಜನ್ರೇಟ್ ಮಾಡು ಅಂತ ನಾವು ಹೇಳ್ದಂಗೆ, ಹೌದಾ? ಸೊ ಹಾಗಾದರೆ ಇಲ್ಲಿ ನಾವು ಈ ಫೀಲ್ಡಲ್ಲೂ ಕೂಡ ಮ್ಯಾಪ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಒಂದು ಐ ಡಿ ಫೀಲ್ಡಲ್ಲೂ ಕೂಡ ನಾವು ಹೇಳಬೇಕು ತಾನೆ JPAಗೆ ಈ ಐ ಡಿ ಫೀಲ್ಡಿಗೆ ಒಂದು ಆಟೋ ಜನ್ರೇಟೆಡ್ ಆಗಿ ಒಂದು ವ್ಯಾಲ್ಯೂನ ಜನ್ರೇಟ್ ಮಾಡು ಅಂತೇಳಿ. ಸೊ ಅದನ್ನು ಮಾಡೋದಕ್ಕೆ ನಾವು ಇಲ್ಲಿ ಜನರೇಟೆಡ್ ವ್ಯಾಲ್ಯೂ ಅನೋಟೇಷನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಒಂದು ಅನೋಟೇಷನಿಗೆ ನಾವು ಸ್ಟ್ರಾಟಜಿನ ಪಾಸ್ ಮಾಡ್ತೀವಿ. ಜನರೇಟರ್ ಇದೆ, ಸ್ಟ್ರಾಟಜಿ ಇದೆ, ನಾವು ಸ್ಟ್ರಾಟಜಿನ ಪಾಸ್ ಮಾಡ್ತೀವಿ. ಸ್ಟ್ರಾಟಜಿ ಏನಪ್ಪ ಅಂತಂದರೆ ಈ ನಮ್ಮ ವ್ಯಾಲ್ಯೂನ ಪಾಸ್ ಮಾಡ್ತೀವಿ. ಜನರೇಷನ್ ಟೈಪ್, ಇದರಲ್ಲಿ ಆಟೋ ಇದೆ, ಐಡೆಂಟಿ ಇದೆ, ಸೀಕ್ವೆನ್ಸ್ ಇದೆ, ಟೇಬಲ್ ಇದೆ, UUID ಇದೆ. ಸೊ ಪ್ರತಿಯೊಂದೊಂದು ಜನರೇಷನ್ ಟೈಪು ಅದರದೇ ಆದಂಥ ಒಂದು ಇದನ್ನು ಯೂಸ್ ಮಾಡುತ್ತೆ, ಪರ್ಪಸ್ ಇದೆ. ನಾವು ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದು ಬೇಡ, ಐಡೆಂಟಿಟಿ ಯೂಸ್ ಮಾಡೋಣ. ನಾವು MySQL ಡೇಟಾಬೇಸ್ ಯೂಸ್ ಮಾಡ್ತಿರೋದ್ರಿಂದ ಐಡೆಂಟಿಟಿ ಯೂಸ್ ಮಾಡೋಣ. ಪ್ರಾಬಬ್ಲಿ ನೀವೇನಾದರೂ ಒರಾಕಲ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸೀಕ್ವೆನ್ಸ್ನ ಯೂಸ್ ಮಾಡ್ತೀರಾ, ಓಕೆನಾ? ಅದೇ ರೀತಿ UUID ಬೇಕಾದ್ರೆ ಯೂಸ್ ಮಾಡ್ಬೋದು, ಬಟ್ ಐ ರೆಕಮೆಂಡ್ ಯು ಟು ಯೂಸ್ ಐಡೆಂಟಿಟಿ, ಓಕೆನಾ? ಐಡೆಂಟಿಟಿನ ನಾನು ಆ್ಯಡ್ ಮಾಡ್ತೀನಿ, ಓಕೆನಾ? ದಿಸ್ ಇಸ್ ದ ಜನರೇಷನ್ ಸ್ಟ್ರಾಟಜಿ. ಎಗೇನ್ ನೀವು ಸ್ಟ್ರಾಟಜಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅವ್ರ ಡಾಕ್ಯುಮೆಂಟೇಷನ್ನ ಪ್ರಾಪರಾಗಿ ಓದ್ರಿ, ಅಥವಾ ಅದಕ್ಕೆ ಆದಂಥ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕಾಗುತ್ತೆ. ಅದನ್ನು ಇದರಲ್ಲಿ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳೋದು ಬೇಡ ಅದ್ರ ಬಗ್ಗೆ, ಓಕೆನಾ? ಜಸ್ಟ್ ಜನರೇಟೆಡ್ ವ್ಯಾಲ್ಯೂ, ಸ್ಟ್ರಾಟಜಿ, ಜನರೇಷನ್ ಟೈಪ್, ಐಡೆಂಟಿಟಿ ಅಂತ ಆ್ಯಡ್ ಮಾಡೋಣ. ಫೈನ್, ನಮಗೆ ಬೇಕಾಗಿರೋ ಎಲ್ಲ ನೆಸೆಸರಿ ಅನೋಟೇಷನ್ಸ್ನ ಆ್ಯಡ್ ಮಾಡಿದ್ದೀವಿ. ಯಾವುದು ಎಂಟಿಟಿ ಅನೋಟೇಷನ್ನು, ಟೇಬಲ್ ಅನೋಟೇಷನ್ನು, ಕಾಲಮ್ಮು, ID, ಜನರೇಟೆಡ್ ವ್ಯಾಲ್ಯೂ ಎಲ್ಲ ಆ್ಯಡ್ ಮಾಡಿದ್ದೀನಿ. ಈಗ ಈ ಆಬ್ಜೆಕ್ಟು JPA ಎಂಟಿಟಿ ಆಗಿರೋದ್ರಿಂದ ನಾವು ಈ ರೆಪಾಸಿಟರಿ ಒಳಗಡೆಗೆ ಎಂಟಿಟಿ ಮ್ಯಾನೇಜರ್ .persist ಅಂತ ಕಾಲ್ ಮಾಡಿದಾಗ ಇದಕ್ಕೆ ಆ್ಯಕ್ಚುಲಾಗಿ ನಾವು ಪಾಸ್ ಮಾಡ್ತಿರೋದು ನಾಟ್ ಅ ಜಾವಾ ಆಬ್ಜೆಕ್ಟ್, ಅಂದರೆ ನಾಟ್ ಅ ನಾರ್ಮಲ್ ರೆಗ್ಯುಲರ್ ಜಾವಾ ಆಬ್ಜೆಕ್ಟ್, ಇಟ್ಸ್ ಅನ್ JPA ಎಂಟಿಟಿ, ಓಕೆನಾ? ಆ ಒಂದು ಎಂಟಿಟಿನ ನಾವು ಇದಕ್ಕೆ ಪಾಸ್ ಮಾಡ್ತಿರೋದ್ರಿಂದ ಇದು ಈಸಿಯಾಗಿ ಎಂಟಿಟಿ ಮ್ಯಾನೇಜರು ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಈಗ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿದಾಗ ವ್ಯಾಲ್ಯೂಸು ಸ್ಟೋರ್ ಆಗುತ್ತೆ. ಅದನ್ನು ವೆರಿಫೈ ಮಾಡೋಣ. ಜಸ್ಟ್ ಟು ಸೇಫರ್ ಸೈಡ್ ನಾನು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನಾನಂತೂ ಇದನ್ನು ಕಮೆಂಟ್ ಮಾಡಿದ್ದೀನಿ, ಅಂದರೆ ಕ್ವೆರೀಸ್ನ ಕಮೆಂಟ್ ಮಾಡಿದ್ದೀನಿ. ಸೊ ನಮಗೆ ಏನಾಗುತ್ತೆ ಅಂತ ಟೆಸ್ಟ್ ಮಾಡೋಣ. ಲೈಕ್ ವೆದರ್ ವಿ ಗೆಟ್ ದ ಕರೆಕ್ಟ್ ರಿಸಲ್ಟ್ ಬರುತ್ತೋ ಇಲ್ಲೋ ಅಂತ ಟ್ರೈ ಮಾಡೋಣ. ಬ್ರೌಸರಿಗೆ ವಾಪಸ್ ನ್ಯಾವಿಗೇಟ್ ಆಗೋಣ. ಇಲ್ಲಿ ನಾನು ವಾಪಸ್ ಸೇಮ್ ಲೀಸ್ಟ್ ಮೆಥಡ್ನ ಕಾಲ್ ಮಾಡ್ತೀನಿ. ಸಾರಿ, ಈ ಲೋಕಲ್ ಹೋಸ್ಟ್ 800//ಲೀಸ್ಟಿಗೆ ಲೀಸ್ಟ್ನ ಓಪನ್ ಮಾಡ್ತೀನಿ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಾನು ಭೂಷಣ್ SC@gmail.com ಅಂತ ಎಂಟರ್ ಮಾಡ್ತೀನಿ. ಕನ್ಸೋಲ್ ಸ್ಕ್ರೀನ್ನ ಕ್ಲಿಯರ್ ಮಾಡ್ತೀನಿ. ಏನಾದರೂ ಎರರ್ ಬಂದರೆ ಈಸಿಯಾಗಿ ನಾವು ವೆರಿಫೈ ಮಾಡ್ಬೋದು. ಸೇವ್ ಅಂತ ಕೊಡ್ತೀನಿ. ಆ್ಯಕ್ಚುಲಿ ನಮಗೆ ಒಂದು ಎರರ್ ಬಂದಿದೆ, ಓಕೆನಾ? ಇಂಟೆನ್ಷನಲಿ ಎರರ್ ಬರೋ ಥರ ಮಾಡಿದೆ. ಏನಕ್ಕೆ ಅಂತಂದರೆ ನಿಮಗೆ ಒಂದು ಕಾನ್ಸೆಪ್ಟ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು. ಸೊ ಏನು ಎರರ್ ಬಂದಿದೆ ಅಂತ ಚೆಕ್ ಮಾಡೋಣ. ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ Jakarta.persistence ಟ್ರಾನ್ಸಾಕ್ಷನ್ ರಿಕ್ವೈರ್ಡ್ ಎಕ್ಸೆಪ್ಷನ್. ದಿಸ್ ಈಸ್ ವೆರಿ ಕಾಮನ್ ಎಕ್ಸೆಪ್ಷನ್. ಟ್ರಾನ್ಸಾಕ್ಷನ್ ರಿಕ್ವೈರ್ಡ್ ಎಕ್ಸೆಪ್ಷನ್, ನೆನಪಿಟ್ಕೊಳ್ರಿ ಇದನ್ನು. ನೋ ಎಂಟಿಟಿ ಮ್ಯಾನೇಜರ್ ವಿತ್ ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ಅವೈಲೇಬಲ್ ಫಾರ್ ಕರೆಂಟ್ ಥ್ರೆಡ್ ಕೆನಾಟ್ ರಿಲಯಬಲಿ ಪ್ರೊಸೆಸ್ ಪರ್ಸಿಸ್ಟ್ ಕಾಲ್ ಅಂತ.
ಸಿ ಒಂದೇನ ನೀವು ನೆನಪಿಟ್ಕೊಳ್ರಿ, ಈ ಒಂದು ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಒಂದು ವೆರಿ ಗುಡ್ ಎಕ್ಸಾಂಪಲ್ ಕೊಡ್ತೀನಿ. ನೀವೆಲ್ಲ ಬ್ಯಾಂಕ್ನ ಯೂಸ್ ಮಾಡಿರ್ತೀರ, ಓಕೆನಾ, ಬ್ಯಾಂಕ್ ಅಪ್ಲಿಕೇಶನ್ಸ್ನೆಲ್ಲ ಯೂಸ್ ಮಾಡಿರ್ತೀರ, ಯಾಕಂದರೆ ನೀವು ಎವ್ರಿ ಡೇ ಬ್ಯಾಂಕ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ತೀರ. ನೀವು ಬ್ಯಾಂಕಲ್ಲಿ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಎಷ್ಟೊಂದು ಟ್ರಾನ್ಸಾಕ್ಷನ್ಸ್ಗಳಾಗ್ತಾ ಇರುತ್ತೆ. ಮೇ ಬಿ ಏನಾಗ್ತಿರುತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಿಗೆ ದುಡ್ಡನ್ನ ಆ್ಯಡ್ ಮಾಡ್ತಾ ಇದ್ದೀರಾ, ನಿಮ್ಮ ಅಕೌಂಟಿಗೆ ದುಡ್ಡನ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಆ್ಯಡ್ ಮಾಡಿದ ತಕ್ಷಣ ದುಡ್ಡು ರಿಫ್ಲೆಕ್ಟ್ ಆಗಬೇಕು ನಿಮ್ಮ ಅಕೌಂಟ್ ಬ್ಯಾಲೆನ್ಸಲ್ಲಿ. ಇದಾಗಬೇಕಾದ್ರೆ 2 ಆಪ್ರೇಷನ್ ನಡೀತಿರುತ್ತೆ. ಒಂದು ಆ್ಯಡ್ ಮಾಡೋದು ಆಪ್ರೇಷನ್ನು, ಹಾಗೆಯೇ ನೀವು ಆ ಒಂದು ನಿಮಗೆ ಚೆಕ್ ಬ್ಯಾಲೆನ್ಸ್, ಓಕೆನಾ, ಅಂದರೆ ನೀವೇನು ಬ್ಯಾಲೆನ್ಸ್ ಚೆಕ್ ಮಾಡ್ತಿರ್ತಿರಲ್ಲ ಅದು ಕೂಡ ಆಗಬೇಕಾಗಿರುತ್ತೆ. ಎರಡು ಸಪ್ರೇಟ್ SQL ಕ್ವೆರಿ ರನ್ ಆಗ್ತಾ ಇರುತ್ತೆ. ಸೊ ಫಸ್ಟ್ನೇ ಕ್ವೆರಿ ರನ್ ಆಗುತ್ತೆ, ಓಕೆನಾ. ಸೆಕೆಂಡ್ನೇ ಕ್ವೆರಿ ಫೇಲ್ ಆಗಿಬಿಡುತ್ತೆ. ಮೇ ಬಿ ಏನಪ್ಪ, ಫಾರ್ ಎಕ್ಸಾಂಪಲ್ ಸಮ್ ರೀಸನಿಂದ ಏನೋ ಶಟ್ ಡೌನ್ ಆಗಿಬಿಡುತ್ತೆ, ಓಕೆನಾ, ಕರೆಂಟ್ ಏನೋ ಹೋಗಿಬಿಡುತ್ತೆ, ಏನೋ ಆಗಿಬಿಡುತ್ತೆ, ಓಕೆನಾ. ಆ ಟೈಮಲ್ಲಿ ನಿಮಗೆ ಅಥವಾ ಆ ಡೇಟಾಬೇಸ್ ಕ್ವೆರಿ ಏನೋ ಫೇಲ್ ಆಗಿಬಿಡುತ್ತೆ ಸಮ್ ರೀಸನಿಂದ, ಓಕೆನಾ. ದುಡ್ಡು ಆ್ಯಡ್ ಆಗಿರುತ್ತೆ, ಓಕೆನಾ, ಆ ಒಂದು ದುಡ್ಡು ಆ್ಯಡ್ ಆಗಿರುತ್ತೆ. ಬಟ್ ನಿಮಗೆ ಡೇಟಾಬೇಸಲ್ಲಿ ಲೇಟೆಸ್ಟ್ ಬ್ಯಾಲೆನ್ಸ್ನ ತೋರಿಸ್ಬೇಕಾಗಿರುತ್ತೆ. ಅದು ನಿಮಗೆ ಪ್ರೀವಿಯಸ್ ಬ್ಯಾಲೆನ್ಸೇ ತೋರ್ಸೋಕ್ಕೆ ಶುರು ಮಾಡಿಬಿಡುತ್ತೆ, ಯಾಕಂದರೆ ಸೆಕೆಂಡ್ನೇ ಕ್ವೆರಿ ಫೇಲ್ ಆಗಿರುತ್ತೆ ಅಲ್ಲಿ, ಓಕೆನಾ. ಅದು ಎಕ್ಸಿಕ್ಯೂಟ್ ಆಗಿರಲ್ಲ. ಆವಾಗ ನಿಮಗೇನಾಗ್ಬಿಡುತ್ತೆ, ನೀವು ಪ್ಯಾನಿಕ್ ಆಗಿಬಿಡ್ತಾರೆ ಯೂಸರ್ಸ್. ಓಕೆ, ಏನಪ್ಪ ದುಡ್ಡು ಆ್ಯಡ್ ಮಾಡಿದ್ವಿ, ನಮ್ಮ ಅಕೌಂಟಲ್ಲಿ ದುಡ್ಡೇ ತೋರಿಸ್ತಿಲ್ಲ ಅಂತೇಳಿ. ದುಡ್ಡು ಡೆಪಾಸಿಟ್ ಆಗಿದೆ, ಓಕೆನಾ, ನಿಮಗೆ ಲೇಟೆಸ್ಟ್ ಬ್ಯಾಲೆನ್ಸ್ ತೋರಿಸ್ತಿಲ್ಲ. ಏನಕ್ಕೆ ಅಂತಂದರೆ ಲೇಟೆಸ್ಟ್ ಬ್ಯಾಲೆನ್ಸ್ ತೋರಿಸೋದಕ್ಕೆ ಇನ್ನೊಂದು ಕ್ವೆರಿ ರನ್ ಆಗಬೇಕಾಗಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಆ ಕ್ವೆರಿ ಫೇಲ್ ಆಗಿಬಿಟ್ಟಿರುತ್ತೆ. ಈ ಥರ ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಆಗಬೇಕಾದ್ರೆ ಏನಾದರೂ ಫೇಲ್ ಆದಾಗ, ಕ್ವೆರಿ ಫೇಲ್ ಆದಾಗ, ಅಥವಾ ಕರೆಂಟ್ ಹೋಗಿ ಏನೋ ಒಂದು ಇಂಟ್ರಪ್ಟ್ ಆದಾಗ, ಸಿಸ್ಟಮ್ ಏನಾದರೂ ಹ್ಯಾಂಗ್ ಆಗಿ ಶಟ್ ಡೌನ್ ಆದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಕಂಪ್ಲೀಟ್ ಟ್ರಾನ್ಸಾಕ್ಷನ್ನ ರೋಲ್ ಬ್ಯಾಕ್ ಮಾಡಬೇಕು, ಓಕೆನಾ. ರೋಲ್ ಬ್ಯಾಕ್ ಅಂತ ಕರೀತಾರೆ, ಓಕೆನಾ. ಅಂದರೆ ಫಸ್ಟ್ನೇ ಕ್ವೆರಿ ಎಕ್ಸಿಕ್ಯೂಟ್ ಆಗಿದೆ, ಬಟ್ ಫಸ್ಟ್ನೇ ಕ್ವೆರಿ ಸೆಕೆಂಡ್ನೇ ಕ್ವೆರಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸೆಕೆಂಡ್ನೇ ಕ್ವೆರಿ ಫಸ್ಟ್ನೇ ಕ್ವೆರಿ ಮೇಲೆ ಡಿಪೆಂಡೆಂಟ್ ಇತ್ತು. ನಾವು ಸೆಕೆಂಡ್ನೇ ಕ್ವೆರಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಸಮ್ ರೀಸನಿಂದ ಫೇಲ್ ಆಯಿತು ಅಥವಾ ಏನೋ ಕರೆಂಟನೋ ಹೋಯಿತು. ಹಂಗಾದಾಗ ನಾವೇನು ಮಾಡಬೇಕು ಅಂತಂದರೆ ಫಸ್ಟಿಗೆ ನಾವೇನು ಆ್ಯಡ್ ಮಾಡಿರ್ತೀವಲ್ಲ ಕ್ವೆರಿ, ಆ ಕ್ವೆರಿನ ರಿಮೂವ್ ಮಾಡಬೇಕು. ಅದಕ್ಕೆ ರೋಲ್ ಬ್ಯಾಕ್ ಅಂತ ಕರಿತೀವಿ, ಓಕೆನಾ. ಏನಕ್ಕೆ ಅಂತಂದರೆ ಎರಡು ಒಂದೇ ಟೈಮಲ್ಲಿ, ಅಂದರೆ ಎರಡು ಒಂದಕ್ಕೊಂದು ಡಿಪೆಂಡೆಂಟ್ ಇತ್ತು. ನೀವು ಒಂದು ಕ್ವೆರಿನ ರನ್ ಮಾಡಿ ಇನ್ನೊಂದು ಕ್ವೆರಿನ ಫೇಲ್ ಮಾಡಿದ್ರಿ ಅಂತಂದರೆ ಯು ವಿಲ್ ಗೆಟ್ ಅನ್ ಇನ್ಕನ್ಸಿಸ್ಟೆನ್ಸ್ ಡೇಟಾ ಸಿಗುತ್ತೆ ನಿಮಗೆ, ಹೌದಾ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅಂತಲೇ ನಾವು ಪ್ರತಿ ಸಲ ಒಂದು ಡೇಟಾಬೇಸ್ ಕ್ವೆರಿನ ರನ್ ಮಾಡಬೇಕಾದ್ರೆ ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡ್ತೀವಿ, ಓಕೆನಾ. ಇಲ್ಲೂ ಕೂಡ ಅದೇ, ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ರೆಕಾರ್ಡ್ನ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಬಿಹೈಂಡ್ ದ ಸೀನ್ಸ್ ಹೈಬರ್ನೆಟಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರತಿಯೊಂದೊಂದು ಕಾಲ್ಗಳು ಪ್ರತಿಯೊಂದು ಡೇಟಾಬೇಸ್ ಕಾಲ್ಗಳು ಇಂಡಿಪೆಂಡೆಂಟಾಗಿ ರನ್ ಆಗ್ತಾ ಇರುತ್ತೆ, ಓಕೆನಾ. ಸೊ ನಾವಿಲ್ಲಿ ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡಲಿಲ್ಲ ಅಂತಂದರೆ, ಯಾಕಂದರೆ ಈ ಪರ್ಟಿಕ್ಯುಲರ್ ಮೆಥಡ್ನ ರನ್ ಮಾಡಬೇಕಾದ್ರೆ ಎಷ್ಟೊಂದು SQL ಕ್ವೆರೀಸ್ ರನ್ ಆಗ್ತಿರ್ಬೋದು, ಓಕೆನಾ. ನಾವು ಪ್ರತಿಯೊಂದು SQL ಕ್ವೆರೀಸ್ನು ಇಂಡಿಪೆಂಡೆಂಟಾಗಿ ರನ್ ಮಾಡೋಕ್ಕೆ ಬಿಟ್ವಿ ಅಂತಂದರೆ ಒಂದು ಕ್ವೆರಿ ಎಕ್ಸಿಕ್ಯೂಟ್ ಆಗುತ್ತೆ, ಒಂದು ಕ್ವೆರಿ ಫೇಲ್ ಆಗುತ್ತೆ. ಅದರಿಂದ ನಮಗೆ ಇನ್ಕನ್ಸಿಸ್ಟೆನ್ಸ್ ಡೇಟಾ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಪ್ರತಿ ಸಲ ಒಂದು ಡೇಟಾಬೇಸ್ ಕ್ವೆರಿನ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡ್ತೀವಿ. ಸೊ ಆ ಟ್ರಾನ್ಸಾಕ್ಷನಲ್ಲಿ ರನ್ ಆಗ್ತಿದೆ ಅಂತಂದರೆ ನಾಳೆ ದಿನ ಯಾವುದಾದ್ರೂ ಒಂದು 2-3 ಕ್ವೆರಿ ಏನಾದರೂ ರನ್ ಆಗ್ತಿತ್ತು ಅಂತಂದರೆ, ಯಾವುದಾದ್ರೂ ಒಂದು ಕ್ವೆರಿ ಫೇಲ್ ಆಯಿತು ಅಂತಂದರೆ ಪ್ರೀವಿಯಸ್ಲಿ ಏನು ನಾವೆಲ್ಲ ಇನ್ಸರ್ಟ್ ಮಾಡಿರ್ತೀವಲ್ಲ, ಬೇರೆ ಏನಾರ ಕ್ವೆರೀಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡಿರ್ತೀವಲ್ಲ, ಆ ಎಲ್ಲ ಕ್ವೆರೀಸ್ಗಳು ರೋಲ್ ಬ್ಯಾಕ್ ಆಗುತ್ತೆ. ಇದರಿಂದ ನಮಗೆ ಇನ್ಕನ್ಸಿಸ್ಟೆಂಟ್ ಡೇಟಾ ಸಿಗಲ್ಲ. ಫಾರ್ ಎಕ್ಸಾಂಪಲ್ 5 ಟೇಬಲಲ್ಲಿ ನೀವು ಡೇಟಾನ ಇನ್ಸರ್ಟ್ ಮಾಡಬೇಕಾಗಿರುತ್ತೆ ಅಂತ ಇಟ್ಕೊಳ್ರಿ. 3 ಟೇಬಲಲ್ಲಿ ಇನ್ಸರ್ಟ್ ಮಾಡ್ತೀರಾ, 4ನೇ ಟೇಬಲ್ 5ನೇ ಟೇಬಲಲ್ಲಿ ಇನ್ಸರ್ಟೇ ಮಾಡಲ್ಲ. ಅವಾಗೇನಾಗ್ಬಿಡುತ್ತೆ, ಇನ್ಕನ್ಸಿಸ್ಟೆಂಟ್ ಡೇಟಾ ಹೋಯಿತು, ಅಂದರೆ ಹಾಫ್ ಡೇಟಾ ಸ್ಟೋರ್ ಆಗಿರುತ್ತೆ ಡೇಟಾ. ಅದರಿಂದ ಯೂಸರಿಗೆ ಇನ್ಕನ್ಸಿಸ್ಟೆಂಟ್ ಡೇಟಾ ಹೋಗುತ್ತೆ, ಅದರಿಂದ ಎಷ್ಟೊಂದು ಇಶ್ಯೂಸ್ಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರೋಲ್ ಬ್ಯಾಕ್ ಅಂತ ಮಾಡ್ತೀವಿ. ಸೊ ಆ ರೋಲ್ ಬ್ಯಾಕ್ ಮಾಡೋದಕ್ಕೆ ಅವಾಯ್ಡ್ ಮಾಡಲಿಕ್ಕೆ, ಆಮೇಲೆ ಆ ರೋಲ್ ಬ್ಯಾಕ್ನ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ, ಒಂದು ಎಂಟೈರ್ ಡೇಟಾಬೇಸ್ ಟ್ರಾನ್ಸಾಕ್ಷನ್ನ ನಾವು ಒಂದು ಟ್ರಾನ್ಸಾಕ್ಷನಲ್ಲಿ ರನ್ ಮಾಡ್ತೀವಿ. ನೀವು ಪ್ರೀವಿಯಸ್ಲಿ JSP ಸರ್ವ್ಲೆಟ್ಸ್ ಎಲ್ಲ ಕೋಡ್ ಬರೀತಿದ್ರಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಒಂದು ಟ್ರಾನ್ಸಾಕ್ಷನ್ ಬಿಗಿನ್, ಟ್ರಾನ್ಸಾಕ್ಷನ್ ಕಮಿಟ್ ಅಂತೆಲ್ಲ ನಾವು ಕೋಡ್ ಬರಿತಾ ಇದ್ದೀವಿ, ಓಕೆನಾ. ಸೊ ನಾವು JPAದಲ್ಲಿ ನಾವು ಹೈಬರ್ನೆಟ್ ಯೂಸ್ ಮಾಡ್ಬೇಕಾದ್ರೆ ಅಷ್ಟೊಂದೆಲ್ಲ ಬರೆಯೋದೆಲ್ಲ ನೆಸೆಸಿಟಿ ಇರಲ್ಲ. ಜಸ್ಟ್ ಒಂದು ಸಿಂಗಲ್ ಅನೋಟೇಷನ್ನ ನಾವು ಆ್ಯಡ್ ಮಾಡ್ತೀವಿ, ಓಕೆನಾ. ಆ ಒಂದು ಮೆಥಡಿಗೆ, ಯಾವ ಮೆಥಡಲ್ಲಿ ನಾವು SQL ಕ್ವೆರೀಸ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಲ್ಲ ಅಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ಮೆಥಡಿಗೆ ನಾವು @ಟ್ರಾನ್ಸಾಕ್ಷನಲ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ. 2 ಪ್ಯಾಕೇಜಿಂದ ಟ್ರಾನ್ಸಾಕ್ಷನಲ್ ಅನೋಟೇಷನ್ ಇದೆ. ಒಂದು ಜಕಾರ್ತಾ ಟ್ರಾನ್ಸಾಕ್ಷನ್, ಇನ್ನೊಂದು ಸ್ಪ್ರಿಂಗ್ ಫ್ರೇಮ್ವರ್ಕಿಂದ ಇದೆ. ನಾವು ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿರೋ ಟ್ರಾನ್ಸಾಕ್ಷನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಪ್ಯಾಕೇಜಿಂದ ಇಂಪೋರ್ಟ್ ಮಾಡ್ತಿದ್ದೀರಲ್ಲ ದಟ್ ವೆರಿ ಇಂಪಾರ್ಟೆಂಟ್. ನೀವೇನಾದರೂ ಟ್ರಾನ್ಸಾಕ್ಷನಲ್ಲೂ ಜಕಾರ್ತಾ ಟ್ರಾನ್ಸಾಕ್ಷನಿಂದ ಇಂಪೋರ್ಟ್ ಮಾಡ್ತಿದ್ದೀರ ಅಂತಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ದಿಸ್ ಟ್ರಾನ್ಸಾಕ್ಷನಲ್ಲಿ ನಾವು ಯೂಸ್ ಮಾಡ್ತಿರೋದು ಇಟ್ಸ್ ರಿಲೇಟೆಡ್ ಟು ಸ್ಪ್ರಿಂಗ್ ಫ್ರೇಮ್ವರ್ಕ್. ಸೊ ಅದಕ್ಕೋಸ್ಕರ ನಾವು ಸ್ಪ್ರಿಂಗ್ ಫ್ರೇಮ್ವರ್ಕಲ್ಲಿರೋ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡ್ತಿದ್ದೀವಿ. ಸೊ ಈಗ ನಾವೇನು ಮಾಡೋಣ, ಸ್ಟಾಪ್ ಮಾಡಿ ಅಗೇನ್ ವಿ ವಿಲ್ ರೀರನ್ ಇಟ್. ಅಪ್ಲಿಕೇಶನ್ ಸ್ಟಾರ್ಟ್ ಆಯಿತು, ಓಕೆ. ವಾಪಸ್ ಬ್ರೌಸರಿಗೆ ಹೋಗೋಣ. ನಾನು ಕ್ಲಿಕ್ ಮಾಡ್ತೀನಿ. ಈಗ ಸೇಮ್ ಅದನ್ನೇ ಮತ್ತೆ ಫಾರ್ಮ್ನ ಸಬ್ಮಿಟ್ ಮಾಡೋಣ. ಭೂಷಣ್ SC@gmail.com ಸೇವ್ ಮಾಡ್ತೀನಿ. ಗ್ರೇಟ್. ಡೇಟಾಬೇಸಲ್ಲಿ ರೆಕಾರ್ಡು ಸ್ಟೋರ್ ಆಗಿದೆ. ನಮಗೆ
ಡೇಟಾಬೇಸ್ ವ್ಯಾಲ್ಯೂಸ್ ಕೂಡ ಫೆಚ್ ಆಗಿದೆ. ನಾವಿಲ್ಲಿ ಫೆಚ್ ಮಾಡಲಿಕ್ಕೆ ರೀಡ್ ಮಾಡಲಿಕ್ಕೆಲ್ಲ ನಾವು ಸ್ಟಿಲ್ JDBC API ಯೂಸ್ ಮಾಡ್ತಿದ್ದೀವಿ. ನಾವು ಓನ್ಲಿ ಯೂಸ್ ಮಾಡಿರೋದು APIನ ಸೇವ್ ಮಾಡಲಿಕ್ಕೆ ಮಾತ್ರ, ರೈಟ್? ಬಟ್ ನಾವು ಎರಡನ್ನೂ ಒಟ್ಟಿಗೆ ಕೂಡ ಯೂಸ್ ಮಾಡ್ಬೋದು. ಅದನ್ನು ತೋರಿಸೋದಕ್ಕೆ ಅಂತಲೇ ನಾನು ಆ್ಯಡ್ ಮಾಡೋದು. APIನೂ ಯೂಸ್ ಮಾಡ್ಬೋದು, JDBC APIನೂ ಯೂಸ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ರೆಕಮೆಂಡೆಡ್. ಜಸ್ಟ್ ಫಾರ್ ದಿ ಡೆಮಾನ್ಸ್ಟ್ರೇಷನ್ ಪರ್ಪಸ್ಸಿಗೆ ನಾನು ಮಾಡ್ತಿರೋದು. ಈಗ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ಎಲ್ಲದನ್ನು ಚೇಂಜ್ ಮಾಡ್ತಾ ಹೋಗ್ತೀನಿ. ಬಟ್ ಆ್ಯಸ್ ಆಫ್ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋದಕ್ಕೋಸ್ಕರ ನಾನು ಫಸ್ಟು ಕ್ರಿಯೇಟ್ ಮೆಥಡಲ್ಲಿ ಮಾತ್ರ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ, ರೈಟ್? ಈ ಕ್ರಿಯೇಟ್ ಮೆಥಡಲ್ಲಿ ಏನು ಮಾಡಿದೆ, ಕಂಪ್ಲೀಟ್ SQL ಕ್ವೆರೀಸ್ನ ರಿಮೂವ್ ಮಾಡಿದೆ. ನಾನೇನು ಮಾಡಿದೆ, ಜಸ್ಟ್ ಎಂಟಿಟಿ ಮ್ಯಾನೇಜರ್ನ ಯೂಸ್ ಮಾಡಿ ಪರ್ಸಿಸ್ಟ್ ಅನ್ನೋ ಮೆಥಡ್ನ ಕಾಲ್ ಮಾಡಿ ಯೂಸರ್ ಆಬ್ಜೆಕ್ಟ್ನ ಸ್ಟೋರ್ ಮಾಡ್ತಾ ಇದ್ದೀನಿ. ಯೂಸರ್ ಆಬ್ಜೆಕ್ಟು ಇದು ಯಾವ ಥರ ಆಬ್ಜೆಕ್ಟು? ಇಟ್ಸ್ ನಾಟ್ ಎ ನಾರ್ಮಲ್ ಜಾವಾ ಆಬ್ಜೆಕ್ಟ್, ಇಟ್ ಈಸ್ ಅ ಎಂಟಿಟಿ, JPA ಎಂಟಿಟಿ. ಓಕೆನಾ? ಅದರಲ್ಲಿ ಅದರದಾದಂಥ ಅನೋಟೇಷನ್ಸ್ ಇದೆ. ಆ ಅನೋಟೇಷನ್ಸ್ಗಳೆಲ್ಲ ಯೂಸ್ ಮಾಡಿಕೊಂಡು ನಾವು ಕಾಲಮ್ಸ್ನ ಟೇಬಲ್ ಜೊತೆಗೆಲ್ಲ ಮ್ಯಾಪ್ ಮಾಡಿದ್ದೀವಿ. ಹಾಗೆಯೇ ನಾವು ಒಂದು ಟ್ರಾನ್ಸಾಕ್ಷನ್ ಅಂದರೆ ಒಂದು ಡೇಟಾಬೇಸಲ್ಲಿ ನಾವು ಏನೋ ಆಪರೇಷನ್ ಮಾಡ್ತಾ ಇದ್ದೀವಿ ಅಂತಂದರೆ ವಿ ಹ್ಯಾವ್ ಟು ರನ್ ಇಟ್ ಇನ್ ಎ ಟ್ರಾನ್ಸಾಕ್ಷನ್. ಸೊ ದಟ್ ಈಸ್ ವೈ ವಿ ಹ್ಯಾವ್ ಆ್ಯಡೆಡ್ ದಿ ಟ್ರಾನ್ಸಾಕ್ಷನಲ್ ಅನೋಟೇಷನ್ ಫ್ರಮ್ ದಿ ಸ್ಪ್ರಿಂಗ್ ಫ್ರೇಮ್ವರ್ಕ್ ಪ್ಯಾಕೇಜ್. ಆಲ್ ರೈಟ್, ಐ ಥಿಂಕ್ ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋದಲ್ಲಿ ಎಷ್ಟೊಂದು ಅನೋಟೇಷನ್ಸ್ನ ಯೂಸ್ ಮಾಡಿದ್ವಿ, ರೈಟ್? ಎಂಟಿಟಿ, ಟೇಬಲ್, ಓಕೆ, ಕಾಲಮ್, ID, ಜನರೇಟೆಡ್ ವ್ಯಾಲ್ಯೂ, ಸ್ಟ್ರಾಟಜಿ, ಇದನ್ನೆಲ್ಲ ಯೂಸ್ ಮಾಡಿದ್ವಿ, ರೈಟ್? ಇದನ್ನೆಲ್ಲ ರೀಕಾಲ್ ಮಾಡ್ಕೊಳ್ರಿ. ಟೈಮ್ ಸಿಕ್ಕಾಗ ನೀವು ಡಾಕ್ಯುಮೆಂಟೇಷನ್ಸ್ನ ಓದ್ರಿ, ಹೈಬರ್ನೇಟ್ ಡಾಕ್ಯುಮೆಂಟೇಷನ್ಸ್ನ. ಸೊ ನಾನು ನಿಮಗೆ ಡಾಕ್ಯುಮೆಂಟೇಷನ್ ಎಲ್ಲಿ ಸಿಗುತ್ತೆ ಅಂತಲೂ ತೋರಿಸ್ತೀನಿ. ಹೈಬರ್ನೇಟ್ ಡಾಕ್ಸ್ ಅಂತ ಸರ್ಚ್ ಮಾಡಿರಿ. ಓಕೆನಾ? ಡಾಕ್ಯುಮೆಂಟೇಷನ್ 6.6 ಇದೇ ಲೇಟೆಸ್ಟ್ ವರ್ಷನ್ ಇರೋದು. ಓಕೆನಾ? ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಈ ಡಾಕ್ಯುಮೆಂಟೇಷನಲ್ಲಿ ಹೋದ್ರಿ ಅಂತಂದರೆ ಇಲ್ಲಿ ಹೈಬರ್ನೇಟ್ 6 ಗೈಡ್ ಅಂತಿರುತ್ತೆ. ನೀವು ಸ್ಕ್ರಾಲ್ ಮಾಡಿದರೆ ಇಲ್ಲೆಲ್ಲ ಇರುತ್ತೆ. ಹಲೋ JPA, ಹಲೋ ಹೈಬರ್ನೇಟ್, ರೈಟಿಂಗ್ ಕೋಡ್. ಓಕೆನಾ? ಇದೆಲ್ಲ ಜಸ್ಟ್ ಕ್ಲಿಕ್ ಮಾಡಿರಿ. ಇಲ್ಲೆಲ್ಲ XML ಫೈಲ್ ಕಾನ್ಫಿಗರೇಷನ್ನ ಕೊಟ್ಟಿದ್ದಾರೆ. ನೀವು ಜಾವಾ ಬೇಸ್ಡ್ ಕಾನ್ಫಿಗರೇಷನ್ಸ್ನು ನೀವು ಆ್ಯಡ್ ಮಾಡ್ಬೋದು. ಓಕೆನಾ? ಎಂಟಿಟಿ ಮ್ಯಾನೇಜರ್ ಯೂಸ್ ಮಾಡಿದ್ದಾರೆ ಅವರು. ಓಕೆನಾ? ಇದನ್ನೆಲ್ಲ ನೋಡಿರಲಿಲ್ಲ, transaction.begin, transaction.commit ನಾನು ಹೇಳಿದ್ನಲ್ಲ. ಸೊ ಅದು ನಾವೇನು ಮಾಡ್ತಿದ್ದೀವಿ, ಇನ್ಸ್ಟೆಡ್ ಆಫ್ ಇದನ್ನೆಲ್ಲ ಬರೆಯೋದ್ರ ಬದಲು ಸ್ಪ್ರಿಂಗ್ ಫ್ರೇಮ್ವರ್ಕ್ ಅವರೇ ಅದಕ್ಕೊಂದು ಪ್ರೊವೈಡ್ ಮಾಡಿದ್ದಾರೆ, ಆ್ಯಡ್ ಟ್ರಾನ್ಸಾಕ್ಷನ್ ಅನೋಟೇಷನ್ ಅಂತೇಳಿ. ಆ ಅನೋಟೇಷನ್ಸ್ನ ನಾವು ಯೂಸ್ ಮಾಡಿ ಇದನ್ನೆಲ್ಲ ಈ ಬಾಯ್ಲರ್ ಪ್ಲೇಟ್ ಕೋಡ್ನ ನಾವು ಅವಾಯ್ಡ್ ಮಾಡ್ತಿದ್ದೀವಿ, ರೈಟ್? ಓಕೆನಾ? ಸೊ ಇದೇ ರೀತಿ ನೀವೆಲ್ಲ ಇದನ್ನು ಗೋತ್ರೂ ಮಾಡಿದ್ರಿ ಅಂತಂದರೆ ನಿಮಗೊಂದು ಕರೆಕ್ಟಾಗಿ ಐಡಿಯಾ ಬರುತ್ತೆ. ಓಕೆನಾ? ಅದಕ್ಕೆ ನಿಮ್ಮ ಫ್ರೀ ಟೈಮಲ್ಲಿದ್ದಾಗ ಜಸ್ಟ್ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿರಿ. ಓಕೆನಾ? ಇಲ್ಲಿ ಎಷ್ಟೊಂದಿದೆ, ಕ್ರಿಯೇಟ್ ನೇಮ್ಡ್ ಕ್ವೆರಿ ಅವೆಲ್ಲ ಇದೆ. ನಾನು ಹೋಗ್ತಾ ನಿಮಗೆಲ್ಲ ಬೇರೆದನ್ನು ಹೇಳ್ಕೊಡ್ತೀನಿ. ಬಟ್ ನೀವು ಕೂಡ ಟೈಮ್ನ ಸ್ಪೆಂಡ್ ಮಾಡಿರಿ. ನೀವೆಷ್ಟು ಇದನ್ನು ಓದ್ತಿರಲ್ಲ ನಿಮಗೆ ಅಷ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಫೈನ್. ಇಲ್ಲಿ ನೋಡ್ಬೋದು ನೀವೆಲ್ಲ, ಇಲ್ಲಿ ಎಂಟಿಟಿ ಕ್ಲಾಸ್ ಇದೆ. ಓಕೆ, ಎಂಟಿಟಿ ಅನೋಟೇಷನ್ ಆ್ಯಡ್ ಮಾಡಿದ್ದಾರೆ, ID ಅನೋಟೇಷನ್ನ ಆ್ಯಡ್ ಮಾಡಿದ್ದಾರೆ, ನಾಟ್ನಲ್ ಅನೋಟೇಷನ್ನ ಆ್ಯಡ್ ಮಾಡಿದ್ದಾರೆ. ನಾಟ್ನಲ್ ಅನೋಟೇಷನ್ನ ಏನಕ್ಕೆ ಆ್ಯಡ್ ಮಾಡ್ತೀವಿ, ನಮ್ಮ ಡೇಟಾಬೇಸ್ ಟೇಬಲ್ಸಲ್ಲಿ ನಾವು ಕಾಲಮ್ಸ್ಗೆ ನಾಟ್ನಲ್ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ. ಅದಂದರೆ ಯಾವುದೇ ಕಾರಣಕ್ಕೂ ಈ ಒಂದು ಕಾಲಮು ನಲ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡಬಾರ್ದು ಅಂತೇಳಿ. ಅದೇ ರೀತಿ ಅದನ್ನು ಸ್ಪೆಸಿಫೈ ಮಾಡಲಿಕ್ಕೆ ನಾವು ನಾಟ್ನಲ್ ಅನೋಟೇಷನ್ನ ಆ್ಯಡ್ ಮಾಡ್ತೀವಿ, ರೈಟ್? ಸೊ ಈ ರೀತಿ ನೀವು ಇದರಲ್ಲಿ ಟೈಮ್ನ ಸ್ಪೆಂಡ್ ಮಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಬೇರೆ ಬೇರೆ ಮೆಥಡ್ಸ್ ಏನಿದೆ ಅಲ್ಲ, ಈಗ ನಾವು ಸದ್ಯಕ್ಕೆ ಜಸ್ಟ್ ಕ್ರಿಯೇಟ್ ಮೆಥಡಿಗೆ ಒಂದು ನಾವು ನಮ್ಮ ಹೈಬರ್ನೇಟ್ ಕ್ವೆರೀಸ್ನ ಯೂಸ್ ಮಾಡಿದ್ವಿ, ಅಂದರೆ ಹೈಬರ್ನೇಟ್ ಮೆಥಡ್ಸ್ನ ಯೂಸ್ ಮಾಡಿದ್ವಿ. ಅದೇ ರೀತಿ ನೆಕ್ಸ್ಟ್ ಫೈಂಡ್ ಆಲ್ ಮೆಥಡ್ಡು, ಅದೇ ರೀತಿ ಫೈಂಡ್ ಯೂಸರ್ ಬೈ ID, ಹಾಗೆಯೇ ಪಬ್ಲಿಕ್ ಡಿಲೀಟ್ ಯೂಸರ್, ಇದನ್ನೆಲ್ಲ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.